ಸ್ಟಾರ್ಟ್ ಆಗ್ತದೆ ಇವತ್ತಿನ 4ನೇ ಪಂದ್ಯ. ವೆರಿ ಫಸ್ಟ್ ಓವರ್ ಬಂದಿದ್ದಾರಪ್ಪ ಅಂತಂದ್ರೆ ಕೃಷ್ಣ ಅವರು ಬೌಲಿಂಗ್ ದಾಳಿಗೆ ಸ್ಲೋ ಆಗಿ ಆಗ್ತಾರೆ. ಬಟ್ ಆದರೆ ಆ ಕಡೆಯಿಂದ ರೆಡಿ ಇರೋದು ಗುರೂಜಿ ಬ್ಯಾಟಿಂಗ್ ಮಾಡೋದಕ್ಕೆ. ನಿನ್ನೆ ಕೂಡ ಎಲ್ಲೊಂದು ಕಡೆ ನಮ್ಮ ಕಮಿಟಿ ಜೊತೆ ಸೇರಿ ಆಡೋಂಥ ವ್ಯಕ್ತಿ ಅವರು ತುಂಬಾ ಬಿಗ್ ಶಾಟ್ಗಳಲ್ಲಿ ಹೊಡಿತಾರೆ, ಎಕ್ಸ್ಪೀರಿಯನ್ಸ್ ಇದೆ. ಅವ್ರ ಜೊತೆಗೆ ಜಾಯ್ನ್ ಆಗಿರೋದು ಪಾರ್ಟಿಯಲ್ಲಿ ಚರಣ್ ಕುಮಾರ್ ನಾನ್ ಸೈಕಲ್ಲಿ. ಲೋವರ್ ಫುಲ್ ಟಾಸ್ ಮಿಡಾನ್ ಕ್ಲಿಯರ್ ಮಾಡ್ತೀನಿ ಅಂತ ಹೋಗಿರೋದು, ಬರುತ್ತೆ ಬೌಂಡ್ರಿಯಲ್ಲಿ. ಲಾಸ್ಟ್ ಮಿನಿಟಲ್ಲಿ ಫೀಲ್ಡರ್ ಬ್ಯಾಕಪ್ ಆಗ್ತಾರೆ, ನೋಡಬೇಕಾಗುತ್ತೆ. ಎಸ್ ಇದ್ದಾರೆ, 2 ರನ್ನಿಗೆ ಅವಕಾಶ ಬರುತ್ತೆ. ಮಿಡಾನಲ್ಲಿ ತಡೆಯುವಂಥ ಆಪರ್ಚುನಿಟಿ ವಿಜಯವರಿಗಿದ್ರು ಕೂಡ ಅದು ಮಿಸ್ಫೀಲ್ಡ್ ಮಾಡ್ತಾರೆ. ಬ್ಯಾಕಪ್ಪಲ್ಲಿ ಸುಧಾಕರ್ ತಡೆಯೋದ್ರಿಂದ ಜಸ್ಟ್ 2 ರನ್ನಿಗೆ ಅವಕಾಶ ಬರುತ್ತೆ. ಅಲ್ಲಿ ಗುರೂಜಿಯವರ ಅಕೌಂಟ್ ಓಪನ್ ಆಗ್ತಾ ಇದೆ. ಆ್ಯಂಡ್ ಅಶ್ವವೇಗ ನ್ಯೂಸ್ ಕೂಡ ಅಕೌಂಟನ್ನು ಓಪನ್ ಮಾಡ್ತಾ ಇರೋದು. ಸೂಪರ್ ಶಾಟ್ ಇದು, ಒನ್ ಆಫ್ ದ ಟಾಪ್ ಕ್ವಾಲಿಟಿ ಶಾಟ್ ಅಂತ ಹೇಳ್ಬೇಕಾಗುತ್ತೆ. ಡಿ ಪಕ್ಷ ಕವರ್ಸ್ ಏರಿಯಾ ಕ್ಲಿಯರ್ ಮಾಡಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ಬಟ್ ಸೂಪರ್ ಶಾಟ್ ಗುರೂಜಿ ಕಡೆ ನೋಡ್ತೇವೆ. ಡಿ ಪಕ್ಷ ಕವರ್ಸ್ ಏರಿಯಾ ಕ್ಲಿಯರ್ ಆಗ್ತಾ ಇರುವಂಥದ್ದು. ಇಲ್ಲಿ ವೆರಿ ಫಸ್ಟ್ ಬಾಲು ಮಿಡಾನ್ ಕಡೆ ಹೊಡೆಯೋದು, ಸೆಕೆಂಡ್ ಬಾಲು ಡಿ ಪಕ್ಷ ಕವರ್ಸ್ ಅನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ. ಸ್ವಲ್ಪ ರೇಸಿಂಗ್ ಡೆಲಿವರಿ ಆಚೆ ಇಡೋ ಪ್ರಯತ್ನ ಮಾಡಿದ್ದು, ಅದಕ್ಕೆ ಸಖತ್ತಾದಂಥ ಶಾಟ್ ಅನ್ನು ಹೊಡೆದಿರೋದು ಗುರೂಜಿ ಅವರು. ಫಸ್ಟ್ ಮ್ಯಾಚ್ ಅಲ್ಲಿ ಕೂಡ ಇದೇ ತರ ಸ್ಟಾರ್ಟ್ ತಗೊಂಡಿದ್ದವರು. ಇದು ತುಂಬಾನೇ ಆಚೆಡೋ ಪ್ರಯತ್ನ, ಬಿಗ್ ಶಾಟ್ ಯೋಚನೆ ಮಾಡಿರೋದು. ಪ್ರೊಡಕ್ಷನ್ ಇದೆ ಅಲ್ಲಿ, ಗುರೂಜಿ ವರ್ಕ್ ಮಾಡಬೇಕಾಗುತ್ತೆ. ಮಿಡ್ ವಿಕೆಟ್ ಅಲ್ಲಿ ಕರೆಕ್ಟ್ ಆಗಿ ಫೀಲ್ಡರ್ ಇರೋ ಕಡೆ ಟಾರ್ಗೆಟ್ ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ನಿಂತ್ಕೊಂಡು ಬ್ಯಾಕ್ ಫುಟ್ ಅಲ್ಲೇ ಕವರ್ಸ್ ಮೇಲೆ ಟ್ರೈ ಮಾಡಿದ್ರೆ ಸಾಧ್ಯ ಇರ್ತಿತ್ತು. ಶಫಲ್ ಆಗಿ ಸ್ಕ್ವೇರ್ ಲೆಗ್ ಅಥವಾ ಮಿಡ್ ವಿಕೆಟ್ ಏರಿಯಾ ಟಾರ್ಗೆಟ್ ಮಾಡಿದ್ರು ಕೂಡ ಈ ಶಾಟ್ ಟ್ರಾವೆಲ್ ಆಗುವಂತ ಚಾನ್ಸಸ್ ಇತ್ತು. ಮಿಸ್ ಮಾಡ್ಕೊಂಡಿದ್ದಾರೆ ಗುರೂಜಿ ಅಂತ ಹೇಳ್ಬೇಕಾಗುತ್ತೆ. ಇಲ್ಲಿ ಫಸ್ಟ್ ವಿಕೆಟ್ ಫಸ್ಟ್ ಮ್ಯಾಚ್ ಅಲ್ಲಿ ಕೂಡ ಗುರೂಜಿ ಅವರು ಇದೇ ತರ ಸ್ಟಾರ್ಟ್ ಕೊಟ್ಟಿದ್ದು. ಬಟ್ ಬೇಗನೆ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾರೆ ಅವರು. 2 ಟೀಮರ್ ಕೂಡ ಆಡಿದಂಥ ಮೊದಲ ಮ್ಯಾಚ್ ಅಲ್ಲಿ ಇನ್ನೂ ಕೂಡ ವಿಕ್ಟರಿ ನೋಡಿಲ್ಲ, ಸೋಲೆ ಕಂಡಿರೋದು. ಬಟ್ ಇಲ್ಲಿಂದ ಒಂದು 2 ಟೀಮಲ್ಲಿ ಒಂದು ಟೀಮ್ ಅಂತ ವಿಕ್ಟರಿ ಬಂದೇ ಬರುತ್ತೆ. ಅದು ಯಾವ ಟೀಮು ವಿನ್ ಆಗ್ತಾರೆ ನೋಡ್ಬೇಕಾಗುತ್ತೆ ಅಷ್ಟೇ. ವಿಶ್ವವಾಣಿ ಒಂದ್ ಕಡೆಯಿಂದ ಆದರೆ ಮತ್ತೊಂದು ಕಡೆಯಿಂದ ಅಶ್ವವೇಗ ನ್ಯೂಸ್ ಓಡಿರೋದು. ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ನಡೆಯುವಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಇವತ್ತಿನ 4ನೇ ಪಂದ್ಯ ಡೇ 7 ಮ್ಯಾಚ್ ನಂಬರ್ 4 ಅಶ್ವವೇಗ ನ್ಯೂಸ್ ವರ್ಸಸ್ ವಿಜಯವಾಣಿ. ತುಂಬಾನೇ ಆಚೆ ಹೋಗ್ತಾ ಇದೆ. ಲೆಗ್ಸ್ಟಿಕ್ಕಿಂದ ವೈಟ್ ಬಾಲ್ ಅಂತ ಕಾಲ್ ಕೊಡ್ತಾ ಇರೋದು ಅಂಪೈರ್ಸ್. ಅಕ್ಷರ 1 ರನ್ ಆಡ್ ಆಗುತ್ತೆ ಇಲ್ಲಿ ಸ್ಕೋರ್ ಬೋರ್ಡ್ ಅಲ್ಲಿ. ನಿಧಾನವಾಗಿ ಸ್ಕೋರ್ ಮೂವ್ ಆಗ್ತಾ ಇದೆ. ಬಟ್ ಮೊಮೆಂಟಮ್ ಇರೋದು ಫೀಲ್ಡಿಂಗ್ ಟೀಮ್ ಕಡೆಗೆ. ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಪ್ಲಸ್ ಆಗುತ್ತೆ ಅವ್ರಿಗೆ. ಈ ತರ ಸ್ಲೋಡ್ ಅಲ್ಲಿ ಹಾಕಿದ್ರೆ ಬಿಗ್ ಶಾಟ್ ಹೊಡಿತೀವಿ ಅಂತ ಹೇಳಿದ ಅಶ್ವವೇಗ. ಸೂಪರ್ ಅಂತ ಶಾಟ್ ಇದು. ವಾಣಿಶ್ ಲಾಂಗ್ ಆಫ್ ಕಡೆಗೆ ಕ್ಲಿಯರ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇದ್ದಾರೆ, 6 ಅಥವಾ ಬೌಂಡ್ರಿ ಅಂತ ಚೆಕ್ ಮಾಡ್ತಾ ಇರೋದು ಅಂಪೈರ್ಸ್. ಬರುತ್ತೆ ಬೌಂಡ್ರಿ ಅಂತ ಕಾಲು. ಇದೇ ತರ ಸ್ಟಾರ್ಟ್ ಬೇಕಾಗುತ್ತೆ, ರನ್ಸ್ ಬೇಕಾಗುತ್ತೆ, ವಿಕೆಟ್ಸ್ ಎಲ್ಲ ಕಳ್ಕೊಳ್ಬಾರ್ದು. ಎಲ್ಲ ಒಂದ್ ಕಡೆಯಿಂದ ಫಸ್ಟ್ ಮ್ಯಾಚ್ ಗೆಲುವಿನ ಹತ್ರ ಬಂದಿದ್ರು ಕೂಡ ಫಸ್ಟ್ 3 ಓವರ್ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದಂಥ ಟೀಮ್. ಅದಾದ್ಮೇಲೆ ಕೊಲಾಪ್ಸ್ ಆಗಿದ್ದು. ಇದು ಕೂಡ ಅಷ್ಟೇ, ಬ್ಯಾಟ್ ಮುಖ ಓಪನ್ ಆಗುತ್ತೆ, ಸ್ಲೈಸ್ ಆಗುತ್ತೆ, ಡೀಪ್ ಕವರ್ಸ್ ಕಡೆ ಹೋಗ್ತಾ ಇರೋದು. 2 ರನ್ಸ್ಗೆ ಅವಕಾಶ ಬರುತ್ತೆ ಅಲ್ಲಿ. ಪುಟ್ಟ ಹೆಜ್ಜೆಗಳನ್ನಿಟ್ಟು ಬಾಲನ್ನು ತಡೆಯುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಅಲ್ಲಿ ಏನೋ ಒಂಥರ ಸ್ವೀಟ್ ಅನ್ಸುತ್ತೆ. ಯಾಕಂತಂದ್ರೆ ಅಪರೂಪಕ್ಕೆ ಮ್ಯಾಚ್ ಆಡೋದು. ಫಿಟ್ನೆಸ್ ಸಮಸ್ಯೆ ಇದ್ರೂ ಕೂಡ ಇವರೆಲ್ಲ ಬಂದು ಭಾಗವಹಿಸ್ತಾರೆ ಅಂತಂದ್ರೆ ಮೆಚ್ಚಬೇಕಾಗತ್ತೆ ಇವತ್ತು. ಯಾಕಂತಂದ್ರೆ ಕುಟುಂಬ ಅಂತ ಬಂದಾಗ ದೊಡ್ಡ ಮಟ್ಟದ ಜವಾಬ್ದಾರಿ ಹೆಗಲ ಮೇಲೆ ಇರುತ್ತೆ. ಆ ಜವಾಬ್ದಾರಿ ಇದ್ರೂ ಕೂಡ ನಿರಂತರ ಹಗಲು ರಾತ್ರಿಯಾಗಿ ಬಿಜಿ ಶೆಡ್ಯೂಲ್, ಕುಟುಂಬದ ಮಹಾಪೋಷಣೆಗಾಗಿ ಮಹತ್ವದ ಒಂದು ಉನ್ನತ ಅಧಿಕಾರ ಅಂತ ಹೇಳಬೇಕಾಗತ್ತೆ ಇವತ್ತು ಪುರುಷರಿಗಿರುವಂಥದ್ದು. ಶಿರದ ಮೇಲ್ಭಾಗದಲ್ಲಿ ಎನಿ ಟೈಮ್ ಅಪಾಯದ ಬಾವುಟಗಳ ಹಾರಾಟ ಮಾಡ್ತಾ ಇರುತ್ತೆ. ಸೊ ಅಂತ ಪ್ರೆಸರ್ಗಳಿದ್ರೂ ಕೂಡ ಅವೆಲ್ಲವನ್ನು ಕೂಡ ರಿಲೀಫ್ ಮಾಡುವಂಥದ್ದು ಇವತ್ತು ಕ್ರೀಡಾಂಗಣ ಅಂತ ಬರುತ್ತೆ. ಅದು ವಾಟ್ ಎವರ್ ಇಟ್, ವಾಲಿಬಾಲ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಯಾವುದೇ ಕ್ರೀಡೆ ಆಗಿದ್ರು ಕೂಡ ಸ್ವಲ್ಪ ಮನಸ್ಸಿಗೆ ಶಾಂತಿಯನ್ನು ಕೊಡುವಂಥದ್ದು ಅದು ಕ್ರೀಡೆ ಆಗಿರುತ್ತೆ. ಅಂಥದ್ದಲ್ಲಿ ಮಹನ್ನತೆ ಇವತ್ತು ಇಡೀ ದೇಶದಲ್ಲೇ ಮುಂಚೂಣಿಯಲ್ಲಿರುವಂಥ ಕ್ರಿಕೆಟ್. ಅಂತ ಕ್ರಿಕೆಟ್ನಲ್ಲಿ ಭಾಗವಹಿಸಿರೋದು ಖುಷಿ ಕೊಡುತ್ತೆ, ಒಂದು ಹೆಮ್ಮೆ ವಿಚಾರ ಕೂಡ. ಅದು ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ, ಒಳ್ಳೆ ಉದ್ದೇಶದಲ್ಲಿ ಇರುವಂಥ ಕಾರ್ಯಕ್ರಮದಲ್ಲಿ ಇದ್ದೀರಾ ನೀವೆಲ್ಲರೂ ಕೂಡ. ಒಂದು ರನ್ಗೂ ಕೂಡ ಅವಕಾಶ ಬರಲ್ಲ. 3rd ಓವರ್, 2nd ಓವರ್ ನಡೀತಾ ಇರೋದಲ್ಲಿ ರಮೇಶ್ ಬೌಲಿಂಗ್ ದಾಳಿಗೆ ಬಂದಿರೋದು. ಚರಣ್ ಕುಮಾರ್ ವೆರಿ ಫಸ್ಟ್ ಮ್ಯಾಚ್ ಅಲ್ಲಿ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದಂಥ ವ್ಯಕ್ತಿ.
ಶ್ವೇಗ ನ್ಯೂಸ್ ಕಡೆಯಿಂದ. ಸೆಕೆಂಡ್ ಬಾಲ್ ಜಸ್ಟ್ ವಿರ್ತ್ ಕೊಡ್ತಾರೆ. ಸೂಪರ್ ಫೀಲ್ಡಿಂಗ್ ಇಲ್ಲಿ ಮಿಡ್ ಆಫ್ ಅಲ್ಲಿ. ರನ್ಸ್ ಬರೋದಿಲ್ಲ, ಜಸ್ಟ್ ಮಿಸ್ ಮಾಡಿದ್ರು ಕೂಡ ಬೌಂಡ್ರಿ ಬರುವಂತ ಚಾನ್ಸಸ್ ಇತ್ತು ಅಲ್ಲಿ. ನಂಬರ್ 18 ಹೇಳುತ್ತೆ ಅಲ್ಲಿ ವಿರಾಟ್ ಕೊಹ್ಲಿ ಅಭಿಮಾನಿ ಅಂತೇಳಿ. ಸೂಪರ್ ಫೀಲ್ಡಿಂಗ್, ಸಾರಿ ನಂಬರ್ 12 ಮಿಸ್ ಆಯಿತು. ಸ್ಟಾರ್ಟ್ ಬಾಲ್ ಮತ್ತೆ ಬಿರ್ತ್ ಕೊಡ್ತಾರೆ. ಕಟ ಕೊಡ್ತಿರೋದು ಯಾರಿಗಪ್ಪ ಅಂದ್ರೆ ಚರಣ್ ಕುಮಾರ್ ಅವರಿಗೆ. ಇಲ್ಲಿ ರಮೇಶ್ ಅವರು ಫಸ್ಟ್ ಮ್ಯಾಚ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಯಾವ ಥರ ಬೌಲಿಂಗ್ ಮಾಡಬೇಕು ಅಂತೇಳಿ. ಎಲ್ಲ ಒಂದು ಕಡೆಯಿಂದ ಫಸ್ಟ್ ಮ್ಯಾಚಲ್ಲಿ ಸೋಲನ್ನು ಕಂಡಿದ್ದು, ಬಟ್ ಆದರೆ ಈ ಮ್ಯಾಚಲ್ಲಿ ಬಿಟ್ಕೊಡೋದಿಲ್ಲ ಮ್ಯಾಚ್ ಅಂತ ಹೋರಾಟ ಮಾಡ್ತಾ ಇರೋದು ವಿಶ್ವವಾಣಿ ಟೀಮ್ ಅವರು. 14 for loss of 1.3 ಓವರ್. ಒಂದು ಹಾಕಿರೋ ಬಾಲ್ ಸ್ಟ್ರೈಟ್ ಡೌನ್ ದ ಏರಿಯಲ್ ರೂಟ್. ಇದು ಗಗನಯಾನ ಬರುತ್ತೆ ಲಾಸ್ಟ್ ಮಿನಿಟ್ ಅಲ್ಲಿ 6 ಅಂತ ಹೇಳಿ ಕರೆಕ್ಟ್ ಆಗಿ ಬೌಂಡ್ರಿ ಲೋಪಿಗೆ ಬಿದ್ದಿರೋದಿಲ್ಲಿ. ಸೂಪರ್ ಶಾಟ್ ಇಲ್ಲಿ ಕ್ಯಾಪ್ಟನ್ ಶಿವ ಅವ್ರ ಕಡೆಯಿಂದ, ಶಿವಮೂರ್ತಿ ಅವ್ರ ಕಡೆಯಿಂದ ಬಂದಂತ ಒಂದು 6 ಇದು. 3 ಬಾಲಿಗೆ 12 ರನ್, 1 6 1 ಬೌಂಡ್ರಿ, 400 ಸ್ಟ್ರೈಕ್ ರೇಟ್. ಇದನ್ನೇ ಕಂಟಿನ್ಯೂ ಮಾಡ್ಕೊಂಡ್ರೆ ಖಂಡಿತ ಚೆನ್ನಾಗಿರುತ್ತೆ ಟೀಮ್ಗೆ. ಇದು ಕೂಡ ಮುಂದೆ ಇದೆ, ಜಸ್ಟ್ ಲೇಟ್ ಬ್ಯಾಟ್. ಓ ಮೈ ಗುಡ್ನೆಸ್, ಅಪರ್ಚುನಿಟಿ ಅಂದ್ರೆ ಇದು, ಲಕ್ಕಿ ಅಂದ್ರೆ ಇದು ತಡೆಯಕ್ಕೆ ಚಾನ್ಸೇ ಇಲ್ಲ. ಎಂತ ಫಿಟ್ನೆಸ್ ಇದ್ರೂ ಕೂಡ ಬ್ಯಾಕಪ್ ಇಲ್ಲ. ಮಿಡ್ ಆನ್ ಅಲ್ಲಿ ಇರುವಂತ ಫೀಲ್ಡರು ಮಿಡಾನಲ್ಲಿರುವಂಥ ಫೀಲ್ಡರ್ ಆಲ್ಮೋಸ್ಟ್ ಡಿಪ್ ಅಕ್ಷಾ ಕವರ್ಸ್ ವರೆಗೆ ಬಂದು ತಡಿಬೇಕು ಅಂತ ಇರೋದಷ್ಟು ಈಸಿ ಮಾತಲ್ಲ ಅದು. ಫುಲ್ ಟಾಸ್ ಡೆಲಿವರಿ ಮಿಸ್ ಮಾಡ್ಕೊಳ್ತಾರೆ ಕ್ಯಾಪ್ಟನ್ ಶಿವು. ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ, ಡೇಂಜರ್ ಆಗಿ ಕಾಣ್ತಾ ಇದೆ. ಶಿವು ವಾಕ್ ಮಾಡ್ಬೇಕಾಗುತ್ತೆ ಡಗೌಟ್ ಕಡೆಗೆ. ಬೌಂಡ್ರಿ ಬಂದಿತ್ತು, 6 ಬಂದಿತ್ತು. ಇದು ಕೂಡ ಭಿಕ್ಷೆ ನೋಡುವಂತ ಆಪರ್ಚುನಿಟಿ ಇದ್ದಿದ್ದು, ಆದ್ರೆ ಸ್ಲೈಸ್ ಆಗುತ್ತೆ ಬ್ಯಾಟ್, ಆಕಾಶದ ಕಡೆ ಮುಖ ಮಾಡುತ್ತೆ. ಅದಕ್ಕೆ ಅಲ್ಲೇ ಇರುತ್ತೆ ಬಾಲ್ 30 ಸೆಕೆಂಡ್. ಪ್ರೊಡಕ್ಷನ್ ಇಟ್ಕೊಂಡಿದ್ರು ಮೊದಲೇ. ಶಾರ್ಟ್ ಅಕ್ಷಾ ಕವರ್ಸ್ ಆಗಿರ್ಬೋದು ಅಂಡ್ ಕವರ್ಸ್ ಆಗಿರ್ಬೋದು, ಪಾಯಿಂಟ್ ಆಗಿರ್ಬೋದು ಅಂಡ್ ಗಲ್ಲಿ ಆಗಿರ್ಬೋದು, ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಆಗಿರ್ಬೋದು, ಶಾರ್ಟ್ ಮಿಡ್ ವಿಕೆಟ್ ಅಂಡ್ ಮಿಡಾನು, ಈ ತರ ಒಂದು ಪ್ರೊಡಕ್ಷನ್ 30 ಸೆಕೆಂಡ್ ಒಳಗಡೆ ಇಟ್ಕೊಂಡಿರೋದು. ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಂಗೆ ಕಳ್ಕೊಳ್ತಾ ಇರೋದು ಇಲ್ಲಿ ಮತ್ತೊಂದು ವಿಕೆಟ್ಸ್ ಅನ್ನ. ಚರಣ್ ಕುಮಾರ್ ಲಾಸ್ಟ್ ಮ್ಯಾಚ್ ಅಲ್ಲಿ ಆಡ್ದಂಗೆ ಜವಾಬ್ದಾರಿಯಿಂದ ಆಡಬೇಕಾಗುತ್ತೆ ಇಲ್ಲಿ. ನ್ಯೂ ಬೌಲರ್ ನವೀನ್ ಸಾಗರ್ ಬೌಲಿಂಗ್ ಬಂದಿರೋದು 3ನೇ ಓವರ್. ಪವರ್ ಪ್ಲೇ ಮುಗಿದಿದೆ ಇವಾಗ. ಇಲ್ಲಿಂದ ಮಿಸ್ ಮಾಡಂಗಿಲ್ಲ, ಫೀಲ್ಡಿಂಗ್ ಟೈಟ್ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಕಾಸ್ಟ್ಲಿ ಏನೂ ಆಗಿಲ್ಲ. 24 ರನ್ಸ್ ಅಂದ್ರೆ 40 ಒಳಗೆ ಕಟ್ಟಿ ಹಾಕಿದ್ರೆ ಬೆಟರ್ ಆಗುತ್ತೆ. 40+ ಆದರೆ ಖಂಡಿತ ಕಷ್ಟ ಆಗುತ್ತೆ ಚೇಸಿಂಗ್ ಅಲ್ಲಿ ಕೂಡ. ತುಂಬಾನೇ ಸ್ಲೋ ಬಾಲ್ ಇದು, ನೋ ಬಾಲ್ ಅಂತ ಕಾಲ್ ಬರ್ತಾ ಇದೆ. ಫೀಲ್ಡ್ ಸೆಟ್ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇರೋದು. ನಿಯಮಗಳಿರುತ್ತೆ ಪವರ್ ಪ್ಲೇ ಮುಗಿದಾದ್ಮೇಲೆ ಬರುತ್ತೆ. ಅಂಪೈರ್ಸ್ ಕಡೆಯಿಂದ ನೋ ಬಾಲ್ ಕಾಲ್, ಫ್ರೀ ಹಿಟ್ ತಗೊಳ್ಳಿ ಚಾನ್ಸ್ ಅಂತ ಹೇಳ್ತಾ ಇರೋದು. ಸೂಪರ್ ಬಾಲಿಂಗ್ ಇದು, ಫ್ರೀ ಹಿಟ್ ನಲ್ಲಿ ಅವಕಾಶ ಕೊಡ್ತಾ ಇಲ್ಲ ಇಲ್ಲಿ. ನವೀನ್ ಅವರು ಡಾಟ್ ಬಾಲ್ ಅಂತ ಕಾಲ್ ಬರುತ್ತೆ ಅಂಪೈರ್ಸ್ ಕಡೆಯಿಂದ. ಇದು ಫುಲ್ ಟಾಸ್ ಆಗಿದೆ. ಚರಣ್ ಕುಮಾರ್ ಕಡೆಯಿಂದ ಬಿಗ್ ಶಾಟ್ ಬರ್ತಾ ಇದೆ ಲಾಂಗ್ ಆನ್ ಏರಿಯಾ ಕಡೆಗೆ. ಬಟ್ ಸೂಪರ್ ಫೀಲ್ಡಿಂಗ್ ನೋಡ್ತಾ ಇರೋದಲ್ಲಿ ಕ್ಯಾಚ್ ಇಟ್ ಕಾಲ್. ಯಾರು ಮಿಸ್ ಫೀಲ್ಡ್ ಮಾಡಿದ್ರು ಮಿಡಾನಲ್ಲಿ, ಮಿಡ್ ಆಫ್ ಅಲ್ಲಿ ಯಾರನ್ನ ಮಿಡಾನಿಗೆ ತಂದಿದ್ರು ಅದೇ ವ್ಯಕ್ತಿ ಲಾಂಗ್ ಆನ್ ಅಲ್ಲಿ ಕ್ಯಾಚ್ ಇದೆ. ಇದು ಸೂಪರ್ ಕ್ಯಾಚ್ ಅಂತ ಹೇಳ್ಬೇಕಾಗುತ್ತೆ. ಖುಷಿಯಾಗಿದ್ದಾರೆ, ಆ ಒಂದು ಖುಷಿನ ಹೇಳುತ್ತೆ ಎಷ್ಟು ಕ್ರೀಡೆಯನ್ನು ಪ್ರೀತಿಸ್ತಾರೆ ಅವರು ಅಂತೇಳಿ.
ಒಂದೊಂದು ಫೀಲ್ಡ್ ಕೂಡ ಒಂದೊಂದು ಬಾಲ್ ಹತ್ತಕ್ಕೆ ಬರ್ತಾ ಇದ್ದಾಗೇನೆ ಆ ಜೋಶ್ ನೆಕ್ಸ್ಟ್ ಹೋಗುತ್ತೆ. ಖಂಡಿತ ಮೆಚ್ಚಬೇಕಾಗುತ್ತೆ. ಒಂದು ಮಿಡ್ ಆಫ್ ಅಲ್ಲಿ ಫೀಲ್ಡಿಂಗ್ ಮಾಡ್ತೀರಾ, ಅಲ್ಲಿ ಮಿಸ್ ಫೀಲ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ತೆಗೆದು ಮಿಡಾನ್ಗೆ ಹಾಕ್ತಾರೆ. ಆ ಮಿಡಾನಿಂದ ನಿಮ್ಮ ಲಾಂಗ್ ಆನ್ಗೆ ಪ್ರಮೋಷನ್ ಮಾಡ್ತಾರೆ. ಲಾಂಗ್ ಆನ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇನ್ ಕ್ರಿಕೆಟ್ ಅಲ್ಲಿ ಅಂತ ಹೇಳ್ಬೇಕಾಗುತ್ತೆ ಫೀಲ್ಡಿಂಗ್ ಮಾಡಬೇಕಾದ್ರೆ. ಅಂತ ಪ್ಲೇಸ್ ಅಲ್ಲಿ ಫೀಲ್ಡಿಂಗ್ ಮಾಡ್ತಾ ಇದ್ರೆ ಒಂದು ಕ್ಯಾಚ್ ಅನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ಬೌಂಡ್ರಿ ಒಂದು ರೋಪ್ ಪಕ್ಕದಲ್ಲಿ ಹಿಡಿತಾ ಇದ್ರೆ ಖಂಡಿತ ಖುಷಿ ಅಂತ ವಿಚಾರ. ಅದು ಕೂಡ ಚರಣ್ ಕುಮಾರ್ ಅಂತ ಒಬ್ಬ ಬಿಗ್ ಬ್ಯಾಟ್ಸ್ಮನ್ ನ ವಿಕೆಟ್ಸ್ ಅನ್ನ ನೀವು ಅಲ್ಲಿ ಕ್ಯಾಚ್ ಹಿಡಿತಾ ಇರುವಂತದ್ದು. ನೀವು ಬ್ಯಾಟ್ರಿ ಇವಾಗ ಕೀರ್ತಿ ಕುಮಾರ್ ಜಾಯಿನ್ ಆಗಿರೋದು ಪಾರ್ಟಿಗೆ. 25ಕ್ಕೆ 3ನೇ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇರೋದು. ಡಿಫರೆಂಟ್ ಬೌಲಿಂಗ್ ಆಕ್ಷನ್ ನವೀನ್ ಸಾಗರ್ ಅವ್ರ ಕಡೆಯಿಂದ ಮಿಡ್ ವಿಕೆಟ್ ಏರಿಯಾ ಕಡೆ ಬರುತ್ತೆ. ಇವಾಗ ಮತ್ತೆ ಮಿಸ್ ಫೀಲ್ಡ್ ತಡೆಯುವಂತ ಅಪರ್ಚುನಿಟಿ ಇತ್ತಲ್ಲ, ಮಿಸ್ ಫೀಲ್ಡ್ ಇಂದ 2 ರನ್ಗೆ ಅವಕಾಶ ಕೊಡ್ತಾರೆ. ನಂಬರ್ 7 ಕೂಲ್ ಕ್ಯಾಪ್ಟನ್ ಧೋನಿ ನೆನಪು ಮಾಡಬೇಕಾಗುತ್ತೆ ಇಲ್ಲಿ ನಾವು. ನವೀನ್ ಸಾಗರ್ ಫೋರ್ತ್ ಬಾಲ್. ಇದು ಸ್ಟೇಡ್ ಆನ್ ದ ಏರಿಯಲ್ ರೂಟ್, ಬಟ್ ತಡೆಯಕ್ಕೆ ಚಾನ್ಸ್ ಇಲ್ಲ, ಫೀಲ್ಡರ್ ಇಲ್ಲ ಅಲ್ಲಿ. ಮಿಡ್ ಆಫ್ ಅಲ್ಲಿ ಫೀಲ್ಡರ್ ಇದ್ದಂತ ರೈಟ್ ಕಾರ್ನರ್ಗೆ ಮೂವ್ ಮಾಡಬೇಕಾಗತ್ತೆ. ಲಾಂಗ್ ಆನ್ ಅಲ್ಲಿ ಇದ್ದವರು ಬೌಲಿಂಗ್ ಬರಬೇಕಾಗುತ್ತೆ ಅಷ್ಟು ಸ್ಪೀಡ್ ಆಗಿ, ಹಂಗಿದ್ರೆ ಮಾತ್ರ ಅದು ಚಾನ್ಸ್ ಹಿಡಿಯೋದಕ್ಕಿಲ್ಲ ಅಂದ್ರೆ ತುಂಬಾನೇ ಕಷ್ಟ. 4 ಬಾಲ್ ಕಂಪ್ಲೀಟ್ ಆಗಿದೆ. ಈ ಓವರಲ್ಲಿ 4 ರನ್ಗೆ ಅವಕಾಶ ಕೊಟ್ಟಿರೋದು ಕೂಡ. ಫಿಫ್ತ್ ಬಾಲ್ ಲೆಗ್ ಬೈ ಸೂಚನೆ ಬರ್ತಾ ಇದೆ. ಎಂತ ಒಂದು ಆಪರ್ಚುನಿಟಿ ಇತ್ತು ಬ್ಯಾಟ್ರಿಗೆ ಬಿಗ್ ಶಾಟ್ ಹೊಡೆಯೋಲಿಕ್ಕೆ. ಲೈನಲ್ಲಿ ಲೆಂತ್ ಇವಾಗ ಮಿಸ್ ಮಾಡ್ಕೊಂಡಿದ್ರು, ಆದರೆ ಬಚಾವಾಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ ನವೀನ್ ಸಾಗರ್ ಅವರು. ಕೊನೆ ಬಾಲ್ ಬಾಕಿ ಇರೋದವರು ಓವರ್ನಲ್ಲಿ. ಸ್ಲೋನಲ್ಲಿ ಬೀಳ್ತಾ ಇದೆ. ಬಿಗ್ ಶಾಟ್ ಯೋಚನೆ ಮಾಡಿದೆ, ವಿಕೆಟ್ ಕೀಪರ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ. ಒಂದಾಯ್ತು, 2ನೇ ರನ್ ಅದು ಕೂಡ ಬಂದಾಯ್ತು. ಮಿಸ್ ಫೀಲ್ಡ್ 1, 2, 3 ಜನ ಸೇರ್ತಾರೆ ಅಲ್ಲಿ. ಮಿಸ್ ಫೀಲ್ಡ್ ಇಂದ ಬಂದಂತ ರನ್ ಇದು, ಬೈ ಅಂತ ಕಾಲ್ ಕೊಡ್ತಾರೆ. ಓವರ್ ಕಂಪ್ಲೀಟ್ ಆಗುತ್ತೆ. ಸೂಪರ್ ಬೌಲಿಂಗ್ ಮಾಡಿದ್ರು ನವೀನ್ ಸಾಗರ್ ಅವರು. ಕಂಪ್ಲೀಟ್ ಆಗುತ್ತೆ ನವೀನ್ ಅವರ ಓವರ್. 3 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 30ಕ್ಕೆ 3 ವಿಕೆಟ್ಸ್ ಎಲ್ಲ ಕಳ್ಕೊಂಡಿರೋದು ಅಶ್ವವೇಗ ನ್ಯೂಸ್ ಟೀಮ್ ಅವರು. ಫಸ್ಟ್ ಬ್ಯಾಟಿಂಗ್ ಮಾಡ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆಯಿಂದ ಒಂದು 50+ ಟಾರ್ಗೆಟ್ ಅನ್ನ ಕೊಡುವಂತ ಯೋಚನೆ ಮಾಡಿದ್ರೆ ಖಂಡಿತ ಚೆನ್ನಾಗಿರುತ್ತೆ. 2 ಮ್ಯಾಚ್ ಆಲ್ರೆಡಿ ಚೇಸಿಂಗ್ ನೋಡಿದ್ರೆ ಲೋ ಸ್ಕೋರ್ ಮ್ಯಾಚ್ 20, 30, 40 ಹತ್ರ ಇದ್ದಂಥ ಸ್ಕೋರನ್ನು 2-3 ಓವರ್ಗಳೆಲ್ಲ ಕ್ಲಿಯರ್ ಮಾಡಿರೋದು. ಸೊ ಅದನ್ನು ನೆನಪಲ್ಲಿ ಇಟ್ಕೊಂಡು ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡುವಂಥವ್ರು ಕರೆಕ್ಟಾಗಿ ಬಾಲ್ನ ವಾಚ್ ಮಾಡಬೇಕಾಗುತ್ತೆ. ಕೆಲವು ಏರಿಯಾಗಳಿಗೆ ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಸೊ ಅಂಥ ಏರಿಯಾ ಕಡೆ ಟಾರ್ಗೆಟ್ ಮಾಡಬೇಕಾಗುತ್ತೆ ಬ್ಯಾಟ್ರು. ಫುಲ್ ಟಾಸ್ ಡೆಲಿವರಿ ಇದು ಮಿಸ್ ಮಾಡ್ಕೊಳ್ತಾರೆ ಇಲ್ಲಿ ಬ್ಯಾಟ್ರು. ಎಕ್ಸ್ಟ್ರಾ ಕವರ್ಸ್ ಕಡೆಗೆ 1 ರನ್ನಿಗೆ ಮಾತ್ರ ಅಪರ್ಚುನಿಟಿ ಬರೋದು. ಈ 1 ರನ್ನಿಂದ 31ಕ್ಕೆ ಅಶ್ವವೇಗ ನ್ಯೂಸೂರು ತಲುಪ್ತಾ ಇರೋದು. ಸೂಪರ್ ಬೌಲಿಂಗ್ ಕಟರ್ ಆಗ್ತಾ ಇದ್ದಾರೆ. ಸ್ವಲ್ಪ ಬಾಲ್ನ ತಿರ್ಸೋಣ ಅಂತ ಯೋಚನೆ ಮಾಡಿ ಆಗ್ತಾ ಇರುವಂಥದ್ದು. ಡಾಟ್ ಬಾಲ್ ಅಂತ ಕಾಲ್ ಕೊಡ್ತಾರೆ ಅಂಪೈರ್ಸು. ಸ್ಲೋನಲ್ಲಿ ಬೀಳ್ತಾ ಇದೆ. ಬಿಗ್ ಶಾಟ್ ಯೋಚನೆ, ಜಸ್ಟ್ 1 ರನ್ಗೆ ಅವಕಾಶ ಬರುತ್ತೆ. ಸೂಪರ್ ಫೀಲ್ಡಿಂಗ್ ಮಾಡ್ತಾ ಇರೋದಲ್ಲಿ ನವೀನ್ ಅವರು. ಇದು ತುಂಬಾನೇ ಡೇಂಜರಸ್ ಕಾಲ್. ಇದು ಬಿಮಾರ್ ಇದು ನೋ ಬಾಲ್ ಅಂತ ಕಾಲ್ ಕೊಡ್ತಾರೆ ಅಂಪೈರ್ಸ್. ಫೈನ್ ಲೆಗ್ ಕಡೆಗೆ ಹೋಗ್ತಾ ಇರೋದು. 2 ರನ್ಸ್ ಈಸಿಯಾಗಿ ಬರುತ್ತೆ. ಯಾವತ್ತೂ ಕೂಡ ಕ್ರಿಕೆಟ್ ಅಲ್ಲಿ ಒಬ್ಬ ಬೌಲರ್ 2 ಬಾರಿ ಬೀಮರ್ ಹಾಕಿದ್ರೆ ಆ ಬೌಲರ್ಗೆ ಮತ್ತೆ ಬೌಲಿಂಗ್ ಮಾಡುವಂತ ಅವಕಾಶ ಇಲ್ಲ. ಡೇಂಜರ್ ಕಾಲ್ ಅಂತ ಕರೀತಾರೆ ಇದನ್ನ. ಫಸ್ಟ್ ಬೀಮರ್ ಬಂದಾಗಿದೆ, ನೋ ಬಾಲ್ ಆಪರ್ಚುನಿಟಿ. ಇವಾಗ ಮತ್ತೆ ಫ್ರೀ ಹಿಟ್ ಅವಕಾಶ ಇದೆ. ಆ ಫ್ರೀ ಹಿಟ್ ನಾನು ಇವಾಗ ಕೀರ್ತಿ ಕುಮಾರ್ ಯಾವ ತರ ಯುಟಿಲೈಸ್ ಮಾಡ್ಕೊಳ್ತಾರೆ ನೋಡಬೇಕಾಗಿದೆ ಅಷ್ಟೇ. 35ಕ್ಕೆ 3 ವಿಕೆಟ್ಸ್ ಅನ್ನ ಕಳ್ಕೊಂಡಿದೆ 3.3 ಓವರ್ನಲ್ಲಿ. ಅಂದ್ರೆ 4th ಓವರ್ ಇನ್ನೂ ಕೂಡ 3 ಬಾಲ್ ಇಲ್ಲಿ ಬಾಕಿ ಇರೋದು. ಫ್ರೀ ಹಿಟ್ ಬಾಲ್, ಬಿಗ್ ಶಾಟ್ ಇದು. ಲಾಂಗ್ ಆನ್ ಏರಿಯಾನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪದೇ ಪದೇ ಇವತ್ತು ನವೀನ್ ಕುಮಾರ್ ಅವರನ್ನ ಕೆಣಕ್ತಾ ಇದ್ದಾರೆ ನಮ್ಮ ಅಶ್ವವೇಗ ನ್ಯೂಸ್ ಟೀಮ್ ಅವರು.
ಎಲ್ಲೋದ್ರೂ ಅಲ್ಲಿ ನವೀನ್. ಪಿಕ್ಚರ್ ಫುಲ್ ಇವತ್ತು ನವೀನ್ ಅವರು ಇರ್ತಾರೆ. ಸ್ಕ್ರೀನಲ್ಲಿ ಫುಲ್ ಇವತ್ತು ಕಾಣ್ತಾ ಇರೋದು ಯಾರಪ್ಪ ಅಂದ್ರೆ ನವೀನ್ ಅವರು, ನಗುಮುಖದ ಒಡೆಯ. ಸೂಪರ್ ಬಾಲ್ ಇದು, ನಿಖಾಗಿತ್ತು, ಕ್ಯಾಚ್ ತಗೊಳ್ಳಿದ್ದು, ಪ್ರಯತ್ನ ಚೆನ್ನಾಗಿತ್ತು ವಿಕೆಟ್ ಕೀಪರ್ ಕಡೆಯಿಂದ. ರನ್ಸ್ ಬರ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಸ್ಲಾಗ್ ಓವರ್ಗಳಲ್ಲಿ ಅಶ್ವವೇಗ ನ್ಯೂಸ್ ಟೀಮಿಗೆ. ಇದು ಶಾರ್ಟ್ ಆಗಿದೆ, ಏರಿಯಲ್ ರೂಟ್, ಡೀಪ್ ಬ್ಯಾಕ್ವರ್ಡ್ ಶಾಟ್ ಲೆಗ್ ಕಡೆಗೆ. ಪ್ರಯತ್ನ ಅಂತೂ ಇದ್ದೇ ಇರುತ್ತೆ ಫೀಲ್ಡರ್ ಕಡೆಯಿಂದ. 2 ರನ್ಸ್ಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈ 2 ರನ್ಸಿಂದ ಕಂಪ್ಲೀಟ್ ಮಾಡ್ತಾರೆ. 38 ಅಶ್ವವೇಗ ನ್ಯೂಸ್ ಟೀಮು. ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ. 4 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 38ಕ್ಕೆ ತಲುಪಿರೋದು, 3 ವಿಕೆಟ್ಸ್ ಅನ್ನು ಕಳ್ಕೊಂಡು. ಇನ್ನು 12 ಬಾಲ್ ಇದೆ. 12 ಬಾಲಲ್ಲಿ ಕನಿಷ್ಠ ವರ್ಷ ಒಂದು 15ರಿಂದ 20 ರನ್ ಮಾಡುವಂಥ ಪ್ರಯತ್ನ ಪಟ್ಟರೆ ಖಂಡಿತವಾಗಲೂ ಒಂದು 50+ ಟಾರ್ಗೆಟ್ ಅನ್ನು ಕೊಡುವಂಥ ಅವಕಾಶ ಇದೆ. 12 ರನ್ ಮಾಡೋದು ಕೂಡ 50 ಅವಕಾಶ ಇದೆ. ಬಟ್ ಆದರೆ ಇರುವಂಥ 12 ಬಾಲಲ್ಲಿ ನೀವು 12ಕ್ಕಿಂತ ಬೆಟರ್ ಫಸ್ಟ್ ಬ್ಯಾಟಿಂಗ್ ಮಾಡೋದ್ರಿಂದ 15ರಿಂದ 20, 20ರಿಂದ 25, ಸಾಧ್ಯ ಆದರೆ 30, 5 6 ಲೆಕ್ಕಾಚಾರ ಯೋಚನೆ ಮಾಡಿದ್ರೆ ಖಂಡಿತ ಒಂದು ಒಳ್ಳೆ ಟಾರ್ಗೆಟ್ ಅನ್ನು ಕೊಡುವಂಥ ಆಪರ್ಚುನಿಟಿ ಇರುತ್ತೆ. ಯಾಕಂದ್ರೆ ಚೇಸಿಂಗ್ ಅಲ್ಲಿ ಯಾವುದೂ ಕೂಡ ಹೇಳಕ್ಕಾಗಲ್ಲ, ಯಾವ ಟೈಮಲ್ಲಿ ಯಾವ ಬ್ಯಾಟರ್ಸ್ ಹಿಡಿತಾರೆ ಅಂತ ಹೇಳಿ. ರೆಡಿ ಆಗಿರೋದು ಇವಾಗ 3ನೇ ಓವರಲ್ಲಿ ಸೂಪರ್ ಬೌಲಿಂಗ್ ಮಾಡುವಂಥ ವ್ಯಕ್ತಿ ನವೀನ್ ಸಾಗರ್. ಒಂದು ವಿಕೆಟ್ ಅನ್ನು ಕೂಡ ತಗೊಂಡಂತ ಒಬ್ಬ ಬೌಲರ್ ಇವರು. ಫಸ್ಟ್ ಬಾಲ್ ಆಚೆ ಇಡುವಂತ ಪ್ರಯತ್ನ ಮಾಡಿದ್ರು. ಶಾರ್ಟ್ ಮಿಡ್ ವಿಕೆಟ್ ಏರಿಯಾ, 1 ರನ್ಗೆ ಅವಕಾಶ ಬರುತ್ತೆ. ಈ 1 ರನ್ನಿಂದ 39ಕ್ಕೆ ತಲುಪ್ತಾ ಇರೋದಿಲ್ಲ ಅಶ್ವವೇಗ ನ್ಯೂಸ್ ಟೀಮ್ ಅವರು. ಡೇ 7 ಅಲ್ಲಿ ಮ್ಯಾಚ್ ನಂಬರ್ 4 ವಿಕ್ಟರಿಗಾಗಿ ಹೋರಾಟ. ಒಂದೆಡೆ ವಿಶ್ವವಾಣಿ, ಮತ್ತೊಂದೆಡೆ ಅಶ್ವವೇಗ ನ್ಯೂಸ್. ಸೆಕೆಂಡ್ ಬಾಲ್ ಇದು, ಲಾಸ್ಟ್ ಮಿನಿಟ್ ಅಲ್ಲಿ ಬರುತ್ತೆ ಬೌಂಡ್ರಿ. ಇದು ತುಂಬಾನೇ ಹೈಟ್ ಆಗಿದೆ. ವಿಶ್ವದಿಂದ ಬಂದಂತಹ ಒಂದು ಸೂಪರ್ ಬಂದಂತ ಶಾಟ್ ವಿಶ್ವ ಅವ್ರ ಕಡೆಯಿಂದ. ಸ್ಕ್ವೇರ್ ಲಾಗ್ ಏರಿಯಾ ಕ್ಲಿಯರ್ ಆಗುತ್ತೆ, ಔಟ್ ಆಫ್ ದಿ ಪಾರ್ಕ್. ಇದು ಕಾಂಪೌಂಡ್ ಆಚೆಗೆ ಬೀಳುತ್ತೆ. ಇದು ಈ 645 ರನ್ ಕಂಪ್ಲೀಟ್ ಮಾಡ್ತಾರೆ. ಲಾಸ್ಟ್ ಸ್ಲಾಗ್ ಓವರ್ಗಳಲ್ಲಿ ಈ ತರ ರನ್ಸ್ಗಳು ಬಂದ್ರೆ ಖಂಡಿತವಾಗ್ಲೂ ಖುಷಿಯಾಗಿರ್ತಾರೆ ಅಶ್ವವೇಗ ನ್ಯೂಸ್ ಟೀಮ್ ಅವರು. ಡಗೌಟಲ್ಲಿ ಕೂಡ ಹೇಳ್ತಾ ಇರ್ತಾರೆ, ವಿಕೆಟ್ ಬಿದ್ದರೂ ಪರವಾಗಿಲ್ಲ, ಇನ್ನೂ ಕೂಡ ವಿಕೆಟ್ಸ್ ಇದೆ, ಬರಬೇಕಾಗಿದೆ ಜಸ್ಟ್ ನಿಮ್ಮ ಕಡೆಯಿಂದ ಬೌಂಡ್ರಿ 6ಗಳು. ಡಾಟ್ ಬಾಲ್ ಯಾವುದೇ ಕಾರಣಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿರ್ತಾರೆ ಅಲ್ಲಿ ಕ್ಯಾಪ್ಟನ್. ಸೂಪರ್ ಬೌಲಿಂಗ್, ಲಾಸ್ಟ್ ಮಿನಿಟ್ ತನಕ ವಾಚ್ ಮಾಡಿ ಕವರ್ಸ್ ಕಡೆ ಹೊಡೆಯೋಣ ಅಂತ ಪ್ರಯತ್ನ ಪಟ್ಟಿರೋದು. ಬಟ್ ರನ್ ಬರೋದಿಲ್ಲ ಅಲ್ಲಿ. ಡಿಪ್ ಕವರ್ಸ್ ಪ್ರೊಡಕ್ಷನ್ ಇದೆ, ಡಿಪ್ ಎಕ್ಸ್ಟ್ರಾ ಕವರ್ಸ್ ಕೂಡ ಇದೆ, ಕವರ್ ಪಾಯಿಂಟ್ ಕೂಡ ಇದೆ. ಫುಲ್ ಟಾಸ್ ಡೆಲಿವರಿ, ಸುಲಭ ತುತ್ತಿದ್ರು ಕೂಡ ಡಿಫೆನ್ಸ್ ಮಾಡೋ ಯೋಚನೆ ಮಾಡಿದ್ದು. ಕೀಪರ್ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರ ಬರುತ್ತೆ. ನಿಕ್ ಆಗ್ತಾ ಇದ್ದಂಗೆ ಸ್ಪೀಡ್ ಆಗ್ತಾ ಇದೆ, ಬಾಲ್ ಹೋಗುತ್ತೆ ಬೌಂಡ್ರಿ. ಫಸ್ಟ್ ಓವರ್ ಸೂಪರ್ ಬೌಲಿಂಗ್ ಮಾಡುವಂತಹ ನವೀನ್ ಕುಮಾರ್ ಅವರು ಈ ಓವರ್ಲಿ ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಇರೋದು. 11 ರನ್ ಆಲ್ರೆಡಿ 4 ಬಾಲಲ್ಲಿ ಬಂದಾಗಿದೆ. ಈ ಬೌಂಡ್ರಿಯಿಂದ 49ಕ್ಕೆ ತಲುಪಿದೆ ಅಶ್ವವೇಗ ನ್ಯೂಸ್ ಅವರು. ಬ್ಯಾಕ್ ಫುಟ್ ಅಲ್ಲಿ ಆಡುವಂತ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆಯಿಂದ ಅದೇ ಬೆಸ್ಟ್ ಆಗ್ತಾ ಇರೋದು ನವೀನ್ ಅವರಿಗೆ ಕೂಡ. ಕೊನೆ 1 ಬಾಲು. ಸೂಪರ್ ಫೀಲ್ಡಿಂಗ್, ಶಾರ್ಟ್ ಮಿಡ್ ವಿಕೆಟ್ ಏರಿಯಾ, ಜಸ್ಟ್ 1 ರನ್ಗೆ ಅವಕಾಶ ಬರುತ್ತೆ. ಈ 1 ರನ್ನಿಂದ 5 ಓವರ್ ಕೂಡ ಕಂಪ್ಲೀಟ್ ಮಾಡ್ತಾರೆ. 5 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 50 ಕಂಪ್ಲೀಟ್ ಮಾಡಿರೋದಿಲ್ಲಿ ಅಶ್ವವೇಗ ನ್ಯೂಸ್ ಅವರು. ಇನ್ನು 6 ಬಾಲ್ ಬಾಕಿ ಇದೆ. ಸೂಪರ್ ಅಂತ ಕಾರ್ಯಕ್ರಮಕ್ಕೆ ತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ಬಂದಿರೋದು ಯಾರಪ್ಪ ಅಂತ ಹೇಳಿದ್ರೆ ಹೇಳಲೇಬೇಕಾಗುತ್ತೆ ಈ ವ್ಯಕ್ತಿ ಬಗ್ಗೆ. ನಮ್ಮ ಅಶ್ವವೇಗ ನ್ಯೂಸ್ ಟೀಮಿನ MD ಸರ್ ಆದಂತಹ ರಾಮಚಂದ್ರ ಅನವೇರಿ ಅವರನ್ನ ಖಂಡಿತವಾಗ್ಲೂ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದು. ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನೀವು ಜಾಯ್ನ್ ಆಗಿದ್ರೆ ಖುಷಿ ಆಗ್ತಾ ಇದೆ ನಮಗೂ ಕೂಡ. ಮತ್ತೊಮ್ಮೆ ನಿಮಗೆ ಸ್ವಾಗತ ಸುಸ್ವಾಗತ ಸರ್. ಪ್ರತಿಯೊಂದು ಮೀಡಿಯಾ ಪಾರ್ಟ್ನರ್ಗಳು ಕೂಡ 24 ತಂಡಗಳು ಭಾಗವಹಿಸಿದ ಕಾರ್ಯಕ್ರಮ ಇದು.
ಅದು ದೊಡ್ಡ ಮಟ್ಟದ ಕಾರ್ಯಕ್ರಮ ಇದು ಆಯೋಜನೆ ಮಾಡ್ತಾ ಇರುವಂಥದ್ದು. ಇವತ್ತು ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ಚೇರ್ಮನ್ ಕಿರಣ್ ಸರ್ ಕಡೆಯಿಂದ ನಡೀತಾ ಇರುವಂಥದ್ದು ಕಾರ್ಯಕ್ರಮ ಇದು. ವೈಟ್ ಬಾಲ್ ಅಂತ ಕಾಲ್ ಬರ್ತಾ ಇದೆ. ಎಕ್ಸ್ಟ್ರಾ ಒಂದು ಆಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಅಂಪೈರ್ ನವೀನ್ ಅವರು. 51 6 ಓವರ್, ಇನ್ನು ಕೂಡ 6 ಬಾಲ್ ಬಾಕಿ ಇದೆ. ಲಾಸ್ಟ್ ಓವರ್ ರೆಡಿ ಆಗಿರೋದು ಬೌಲಿಂಗ್ ಮಾಡೋದಕ್ಕೆ ಕ್ಯಾಪ್ಟನ್ ಕೃಷ್ಣ. ಫುಲ್ ಟಾಸ್ ಡೆಲಿವರಿ ಲಾಂಗ್ ಆನ್ ಕಡೆ ಹೋಗುತ್ತೆ. ರೆಡಿ ಇರ್ತಾರೆ. ಇವತ್ತು ಫಸ್ಟ್ ಓವರ್ ನಿಂದಲೂ ಕೂಡ ಹೇಳ್ತಾ ಇದ್ದಾಗ ಪಿಕ್ಚರ್ ಮೇಲೆ ಬರ್ತಾ ಇರೋದು ಒಬ್ಬರು ವ್ಯಕ್ತಿ, ಎಲ್ಲೋದ್ರು ಅವರೇ ಇರೋದು ಇವತ್ತು ನವೀನ್ ಅವರು. ಪ್ರತಿ ಓವರ್ನಲ್ಲೂ ಕೂಡ ಹೆಚ್ಚು ಕಮ್ಮಿ 1-2 ಬಾಲ್ ನವೀನ್ ಅವರನ್ನ ಹುಡ್ಕೊಂಡು ಹೋಗ್ತಾ ಇದೆ. ಕೊನೆ 5 ಬಾಲ್ ಇದೆ. ಕ್ಯಾಪ್ಟನ್ ಕೂಲ್ ಕೃಷ್ಣ ಬೌಲಿಂಗ್ ಮಾಡ್ತಾ ಇರೋದು ಇಲ್ಲಿ. ವೈಟ್ ಬಾಲ್ ಅಂತ ಬರ್ತಾ ಇದೆ. ಇಲ್ಲಿ ಎಕ್ಸ್ಟ್ರಾ ಒಂದನ್ನು ಆಡ್ ಮಾಡ್ಕೊಳ್ಬೇಕಾಗತ್ತೆ. ಅವರ ಆ ಜೆರ್ಸಿ ನಂಬರ್ ನೋಡ್ಬೇಕಾದ್ರೆ ನೆನಪಾಗುತ್ತಿಲ್ಲ. ಒಂದ್ ಕಡೆಯಿಂದ 7 ಮಹೇಂದ್ರ ಸಿಂಗ್ ಧೋನಿ ಅವರು, ಇನ್ನೊಂದು ಕಡೆಯಿಂದ ಕೆ ಅಂತ ಇದ್ದಾಗ ತುಂಬಾ ಉದಾಹರಣೆಗಳು ಇಡ್ಬೋದು. ಕಿಚ್ಚ ಸುದೀಪ್ ಅಂತ ಕೂಡ ಹೇಳ್ಬೋದು ನಾವು, ಕರ್ನಾಟಕ ಅಂತ ಕೂಡ ಹೇಳ್ಬೋದು. ಸೇಮ್ ಇದೇ ತರ ಒಂದು ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಕ್ಯಾಪ್ಟನ್ ಅವರು ಕೂಡ ಸೇಮ್ ಜೆರ್ಸಿ ಇದೇ ತರ ನಂಬರ್ ಹಾಕೊಡೋದು ಅವರು ಕೂಡ. ಇವತ್ತು ಅದೇ ಇದರಲ್ಲಿ ಕಾಣ್ತಾ ಇದ್ದಾರೆ ನಮ್ಮ ಕೃಷ್ಣ ಅವರು. ಇಲ್ಲಿ ರನ್ಔಟ್ ಬರುತ್ತೆ ಲಾಸ್ಟ್ ಓವರ್. ಮತ್ತೊಂದು ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇರುವಂತದ್ದು. ಫಸ್ಟ್ ಮ್ಯಾಚ್ ವಿನ್ನಿಂಗ್ ಕಡೆಗೆ ಕಾಲಿಟ್ಟಂತ ಟೀಮು ಫಸ್ಟ್ 3 ಓವರ್ ಕಂಪ್ಲೀಟ್ ಆಗಿ ಚಾಕ್ಲೇಟ್ ತಿನ್ಸಿದ್ದು ಆಪೋಸಿಟ್ ಟೀಮ್ಗೆ ಅಶ್ವವೇಗ ಟೀಮ್ ಅವರು. ಅದಾದ್ಮೇಲೆ ಲಾಸ್ಟ್ 3 ಓವರ್ ಅಲ್ಲಿ ಸ್ವತಃ ಆ ಕೊಟ್ಟಿರೋ ಚಾಕ್ಲೇಟ್ ವಾಪಸ್ ಅವರೇ ತಗೊಂಡಿದ್ದು, ಅದಕ್ಕೆ ಸೋಲ್ ಬಂದಿರೋದು. ಬಟ್ ಆದ್ರೆ ಇಲ್ಲಿ ಒಂದು ವಿಕ್ಟ್ರಿ ಬೇಕು. ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಒಳ್ಳೆ ಟೋಟಲ್ ಸ್ಕೋರ್ ಅನ್ನು ಸ್ಕೋರ್ ಬೋರ್ಡ್ ಮೇಲೆ ಹಾಕ್ತೀವಿ ಅಂತ ಒಟ್ಟು ಬಂದಂತ ಟೀಮು 54 ರನ್ ಕಂಪ್ಲೀಟ್ ಮಾಡ್ತಾರೆ. ವಿವೇಕ್ ಬಂದಿರೋದು ಇವಾಗ ನೀವು ಬ್ಯಾಟರ್ ಆಗಿ. ಸೂಪರ್ ಬಾಲ್ ರೋಸಿಂಗ್ ಮಾಡ್ತಾರೆ, ರನ್ಸ್ ಬರೋದಿಲ್ಲ, ಅವಕಾಶನೇ ಕೊಡ್ತಾ ಇಲ್ಲ ಇಲ್ಲಿ ಓಪನ್ ಮಾಡೋದಕ್ಕೆ ಅಂತ ಒಂದು ಬೌಲಿಂಗ್ ಬರ್ತಾ ಇರೋದಿಲ್ಲ ಕ್ಯಾಪ್ಟನ್ ಕೂಲ್ ಕಡೆಯಿಂದ. ತುಂಬಾನೇ ಹೈಟ್ ಇದೆ, ಹೈಟ್ ಇದ್ರೇನೆ ಒಂದು ಅಡ್ವಾಂಟೇಜ್ ಬೌಲರ್ಗಳಿಗೆ. ಕೊನೆ 3 ಬಾಲ್ ಬಾಕಿ ಇದೆ. ಕ್ಯಾಚ್ ಅಂತ ಕಾಲ್ ಇದು. ಶಾರ್ಟ್ ಕವರ್ಸ್ ಅಲ್ಲಿ ಮಿಸ್ ಫೀಲ್ಡ್ ಆಗುತ್ತೆ. ಇಲ್ಲಿ 2 ರನ್ಗೆ ಅವಕಾಶ ಕೊಡ್ತಾರೆ, 2 ರನ್ ಈಸಿಯಾಗಿ ಕಂಪ್ಲೀಟ್ ಮಾಡ್ತಾರೆ. ಇಲ್ಲಿ ಆಪರ್ಚುನಿಟಿ ಇದೆ. ಮತ್ತೊಂದು ರನ್ನಿಗೆ ಓವರ್ ಥ್ರೋ ಬರ್ತಾ ಇರೋದು. ಇಲ್ಲಿ ಎಕ್ಸ್ಟ್ರಾ ರನ್ನಿಗೆ ಅವಕಾಶ ಕೊಡ್ತಾ ಇದ್ದಾರೆ. MD ಸಾಹೇಬ್ರು ಬರ್ತಾ ಇದ್ದಂಗೆನೆ ಅಶ್ವವೇಗ ಕ್ರೀಡರ್ಸ್ ಎಚ್ಚೆತ್ಕೊಂಡಿದ್ದಾರೆ. ಒಂದು ವಿಕೆಟ್ ನಮ್ಮ ಸಾಹೇಬ್ರಿಗೆ ಕೊಡಬೇಕು ಅಂತ ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಸೂಪರ್ ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು. ಇದು ಕೊನೆ 2 ಬಾಲ್ ಬಾಕಿ ಇದೆ. ಅವ್ರ ಕಡೆಯಿಂದ ಮತ್ತೆ 1 ರನ್ಗೆ ಅವಕಾಶ ಬರ್ತಾ ಇರೋದು. ಲೇಟ್ ಥ್ರೋ ಆಗುತ್ತೆ, ಮಿಸ್ ಆಗುತ್ತೆ. ಯಾವ ಎಂಡಿಗೆ ಥ್ರೋ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ಬೌಲರ್ ಎಂಡಿಗೆ ಕೊಡಿದ್ರೆ ರನ್ ಔಟ್ ಆಪರ್ಚುನಿಟಿ ಇತ್ತು. ಅದು ಬ್ಯಾಟಿಂಗ್ ಎಂಡಿಗೆ ಸ್ವಲ್ಪ ಜೋರಾಗಿ ಅವಕಾಶಿದ್ರೆ ಅಲ್ಲೂ ಕೂಡ ವಿಕೆಟ್ ಬೀಳುವಂತ ಅವಕಾಶ ಇತ್ತು. 2 ರನ್ಗೆ ಅವಕಾಶ ಬರುತ್ತೆ. 59 ಕೊನೆ ಬಾಲ್ ಇದು. ಲಾಸ್ಟ್ ಬಾಲ್ ಯಾವ ತರ ಫಿನಿಶ್ ಮಾಡಬೇಕಾಗುತ್ತೆ ನೋಡಬೇಕಾಗುತ್ತೆ. ಫಿಶ್ ಅವರು 13 ಬಾಲ್ 17 ರನ್ ಮಾಡುವಂತ ವ್ಯಕ್ತಿ. ಬಿಗ್ ಶಾಟ್ ಯೋಚನೆ ಮಾಡ್ತಾರೆ, ಮತ್ತೆ ಮಿಸ್ ಫೀಲ್ಡ್. ತುಂಬಾನೇ ತಪ್ಪುಗಳು ಮಾಡ್ತಾ ಇದ್ದೀವಿ ಒಂದು ಪಂದ್ಯದಲ್ಲಿ. ವಿಶ್ವವಾಣಿ ಟೀಮ್ ಅವರು 2 ರನ್ ಅಂತೂ ಕಂಪ್ಲೀಟ್ ಆಗಿದೆ. 3ನೇ ರನ್ ಕೂಡ ಇಲ್ಲಿ ಕಂಪ್ಲೀಟ್ ಮಾಡಿ 4ನೇ ರನ್ನು
ಕೊನೆಯದಾಗಿ ಲಾಸ್ಟ್ ಬಾಲ್ ಅಲ್ಲಿ 4 ರನ್ ಪ್ರಯತ್ನ ಮಾಡ್ತಾರೆ, ಬಟ್ ಅದರಲ್ಲಿ 1 ರನ್ ಶಾರ್ಟ್ ಅಂತ ಅಂಪೈರ್ಸ್ ಕಾಲ್ ಕೊಡ್ತಾರೆ. 3 ರನ್ ಆಡ್ ಮಾಡ್ಕೊಳ್ಳಿ ಸ್ಕೋರ್ ಬೋರ್ಡ್ ಅಲ್ಲಿ ಅಂತ ಹೇಳ್ತಾ ಇರೋದು. ಫಸ್ಟ್ ಇನ್ನಿಂಗ್ಸ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಸ್ಕೋರ್ ಬೋರ್ಡ್ ಮೇಲೆ ಜಾಯ್ನ್ ಆಗ್ತಾ ಇರೋದು. ಇಲ್ಲಿ 62 ರನ್ ಅನ್ನು ಮಾಡ್ಕೊಂಡಿರೋದು. 63 ಟಾರ್ಗೆಟ್ ಅಪೋಸಿಟ್ ಟೀಮಿಗೆ ಕೊಡ್ತಾರೆ. ನೋಡ್ಬೇಕಾಗುತ್ತೆ ಯಾವ ತರ ಈ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾರೆ ಅಂತ ಹೇಳಿ. ಸೂಪರ್ ಆದಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋ ಇವತ್ತು ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗ್ ಅನ್ನುವಂಥ ರೂಪದಲ್ಲಿ ಈ ಟೂರ್ನಮೆಂಟ್ ಇರುವಂತಹ ಮಹತ್ವದ ಒಂದು ಸಾಮಾಜಿಕ ಸಂದೇಶವನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಬೇಕಾಗುತ್ತೆ. ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಕೇವಲ ಕ್ರೀಡೆ ಆಚರಿಸಲು ಮಾತ್ರವಲ್ಲ, ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂತಹ ಕಾಯಿಲೆಗಳನ್ನು ತಡೆಗಟ್ಟಬಹುದಾದಂತಹ ಒಂದು ಮಾಹಿತಿಗಳನ್ನು ಇಲ್ಲಿ ಕೊಡಬೇಕು ಅನ್ನುವಂಥ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದು. ಭಾರತ ದೇಶದಾದ್ಯಂತ ಇವತ್ತು ಪ್ರತಿ ವರ್ಷ ಸಾವಿರಾರು ಮಹಿಳೆಯರು ಜಾಗೃತಿ ಕೊರತೆ ಮತ್ತು ತಡವಾದ ಚಿಕಿತ್ಸೆ ಕಾರಣದಿಂದ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಉತ್ತಮ ವಿಷಯ ಏನಂತಂದರೆ ಇವತ್ತು ಸರಿಯಾದ ಸಮಯದಲ್ಲಿ ತಪಾಸಣೆ ಮತ್ತು HPV ಲಸಿಕೆ ಮೂಲಕ ಈ ಕಾಯಿಲೆಯನ್ನು ಬಹುತೇಕ ತಡೆಗಟ್ಟಬಹುದು. ಯಾವುದಪ್ಪ ಈ ಕಾಯಿಲೆ ಅಂತಂದರೆ ಖಂಡಿತ ಇವತ್ತು ಗರ್ಭಕೋಶ ಕಂಠ ಕಾಯಿಲೆ ಅಂತ ಹೇಳ್ತೀವಿ ನಾವು. ಅಂತ ಒಂದು ಮಹಾಮಾರಿ ಕಾಯಿಲೆಯನ್ನು ತಡೆಗಟ್ಟಬಹುದಾದಂಥ ಒಂದು ಅವಕಾಶ ಇದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಮೆಸೇಜ್ ಕೊಡ್ತಾ ಇರುವಂಥದ್ದು ನಮ್ಮ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳು ನಮ್ಮ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ಕೊಡುವಂಥ ಮೆಸೇಜ್ ಇದು. ಅದ್ಭುತ ಮೆಸೇಜ್ಗಳನ್ನು ಸಾರಿ ಸಾರಿ ಹೇಳ್ತಾ ಇದ್ದಾರೆ. ನಿರಂತರ 10 ದಿನಗಳ ಕಾರ್ಯಕ್ರಮದಲ್ಲಿ ಸಾರಿ ಹೇಳುವಂಥ ವಿಚಾರ ಏನಂತ ಬಂದರೆ ಇವತ್ತು ಮಹಿಳೆಯರು ಸುರಕ್ಷಿತವಾಗಿರಬೇಕು. ಒಂದು ಹೆಣ್ಣು ನಮ್ಮ ಮನೆಯಲ್ಲಿ ಸುರಕ್ಷಿತವಾಗಿದ್ದರೆ ಆ ಮನೆ ಕೂಡ ಸುರಕ್ಷಿತವಾಗಿರುತ್ತೆ. ಆ ಮನೆಯ ನಂದ ದೀಪ ಹಾಕಿ ಆ ಹೆಣ್ಣು ಸುರಕ್ಷಿತವಾಗಿದ್ದರೆ ಮನೆ ಸುರಕ್ಷಿತವಾಗಿರುತ್ತೆ, ಒಂದು ಕುಟುಂಬವನ್ನೇ ಸುರಕ್ಷಿತವಾಗಿರುತ್ತೆ. ಒಂದು ಕುಟುಂಬ ಸುರಕ್ಷಿತವಾಗಿದ್ದರೆ ಆ ನಾಡು ಕೂಡ ಸುರಕ್ಷಿತವಾಗಿರಲಿಕ್ಕೆ ಕಾರಣ ಅನ್ನುವಂಥ ಮಾಹಿತಿಯನ್ನು ಕೂಡ ಈ ಸಮಯದಲ್ಲಿ ರವಾನಿಸ ಮತ್ತೆ ಕಾಂಬಾಕ್ಸ್ನಲ್ಲಿ ಬದಲಾವಣೆ ಜಾಯ್ನ್ ಆಗ್ತಾರೆ. ಇವಾಗ ಚಿಕ್ಕಬಳ್ಳಾಪುರದ ಧ್ವನಿ KSPL ISPL ಈ ತರ ದೊಡ್ಡ ವೇದಿಕೆಯಲ್ಲಿ ತಿಳಿದಂಥ ವ್ಯಕ್ತಿ ಅಬ್ಬಾಸ್ ಬಬ್ಲು ಗೌರಿ ಬಿದ್ನೂರು ಜಾಯ್ನ್ ಆಗ್ತಿರೋದ್ರ ಜೊತೆಗೆ ಕಾಂಬಾಕ್ಸ್ನಲ್ಲಿ ವೆಲ್ಕಮ್ ಅಬ್ಬಾಸ್. So thank you so much, Afzal Kopa, Chikamagaluru. (62-63) is the target. ಒಂದು ಒಳ್ಳೆ ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ದಾರೆ. ಬೌಲರ್ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ವಿಕ್ಟರಿಯನ್ನ ಪಡ್ಕೋಬಹುದಾಗಿದೆ. ಟೀಮ್ ಅಶ್ವವೇಗ ನ್ಯೂಸ್ ಒಳ್ಳೆ ಸ್ಕೋರ್ ಬೋಲ್ ಮೇಲೆ ಹಾಕಿದ್ದಾರೆ. ವಿಶ್ವವಾಣಿ ಕ್ಯಾಪ್ಟನ್ ಹೇಳ್ತಿದ್ರು ಚೇಸ್ ಮಾಡ್ತೀವಿ ನಾವು ಅಂತೇಳಿ. ಎರಡು ಟೀಮ್ಸ್ ಕೂಡ ಫಸ್ಟ್ ವಿಕ್ಟರಿಗಾಗಿ ಹೋರಾಟ ಮಾಡ್ತಾ ಇರುವಂಥ ಟೀಮ್ಸ್. ಬೇಕಾಗುತ್ತೆ ಫಸ್ಟ್ ವಿಕ್ಟರಿ, ಯಾಕಂದ್ರೆ ಫಸ್ಟ್ ಮ್ಯಾಚ್ ಅನ್ನ ಕಳ್ಕೊಂಡಿದ್ದಾರೆ. ಫಸ್ಟ್ ಮ್ಯಾಚ್ ಅಲ್ಲಿ ಆದಂಥ ತಪ್ಪುಗಳನ್ನು ಇವಾಗ ಸರಿದಿದ್ದುಕೊಂಡು ಇವಾಗ ಸೆಕೆಂಡ್ ಮ್ಯಾಚ್ ಅನ್ನು ಆಡ್ತಾ ಇರುವಂಥ ಎರಡು ಟೀಮ್ಸ್. ಕೆಲವೊಂದು ಚೇಂಜಸ್ ಕೂಡ ನಾವು ಈ ಒಂದು ಸ್ಕ್ವಾಡ್ ಅಲ್ಲಿ ನೋಡ್ತಾ ಇದೀವಿ. ಫಸ್ಟ್ ಮ್ಯಾಚ್ ಆಡಿದಂಥ ಕೆಲವರಿಗೆ ರೆಸ್ಟ್ ಕೊಟ್ಟು ಒಂದು ಬೆಸ್ಟ್ ಟೀಮ್ ಅನ್ನ ಬಿಲ್ಡ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಎರಡು ತಂಡಗಳು. ಚಿದಾನಂದ್ ರಮೇಶ್ ಓಪನರ್ಸ್ ಆಗಿ ಕಣಕ್ಕಿಳಿದಿದ್ದಾರೆ. ಅಲ್ಲಿ ನೋ ಬಾಲ್ ಅಂತ ಕಾಲ್ ಬರ್ತಾ ಇದೆ.
ಫ್ರೀ ಹಿಟ್ ಡೆಲಿವರಿ. ಫಸ್ಟ್ ಬಾಲ್ ಅಲ್ಲಿ ಮೇ ಬಿ ಒಂದು ಫೀಲ್ಡರ್ಸ್ ಅನ್ನ ಕೌಂಟ್ ಮಾಡ್ಕೊಳ್ಳದೆ 12 ಮಂದಿ ಫೀಲ್ಡರ್ಸ್ ಫೀಲ್ಡಿಂಗ್ ಮಾಡಿದ್ರು. ಫೀಲ್ಡ್ ರಿಸ್ಟ್ರಿಕ್ಷನ್ಸ್ ಇಂದ ಫಸ್ಟ್ ಬಾಲ್ ಲೋ ಬಾಲ್ ಅಂತ ಕಾಲ್ ಬರುತ್ತೆ. ಬಿಗ್ ಶಾಟ್ ಟ್ರೈ ಮಾಡುವಂತಹ ಪ್ರಯತ್ನ, ಸೂಪರ್ ಬೌಲಿಂಗ್ ನೋಡ್ತಾ ಇದ್ದೀವಿ ಫಸ್ಟ್ ಓವರ್ ಅಲ್ಲಿ. ಗಂಗಾಧರ್ ಎಮ್ಮೆ ಬಿಗ್ ಶಾಟ್ ಆಡುವಂತಹ ಪ್ರಯತ್ನ, ಇದು ರನ್ಸ್ ಬರ್ತಾ ಇಲ್ಲ, ಮತ್ತೆ ಡಾಟ್ ಬಾಲ್ ಆಡ್ ಆಗ್ತಾ ಇದೆ. One without loss in first over. ಶಾರ್ಟ್ ರೈಸಿಂಗ್ ಡೆಲಿವರಿ ಮಾಡುವಂತ ಪ್ರಯತ್ನ, ರನ್ಸ್ ಬರ್ತಾ ಇಲ್ಲ ಇಲ್ಲಿ. ಫಸ್ಟ್ ಓವರ್ ಅಲ್ಲಿ 4 ಬಾಲ್ ಡಾಟ್ ಆಗ್ತಾ ಇದೆ. ಫಸ್ಟ್ ಬಾಲ್ ಲೋ ಬಾಲ್ ಆಗಿತ್ತು, ಅದಾದ ನಂತರ ಬಂದಂತ ಡಾಟ್ ಬಾಲ್ಸ್ ನೋಡ್ತಾ ಇದೀವಿ ನಾವು. ಆಪರ್ಚುನಿಟಿ ಇದೆ, ಕ್ರಿಯೇಟ್ ಮಾಡಿದ್ದಾರೆ. ಫಸ್ಟ್ ಬ್ರೇಕ್ ಥ್ರೂ ಬರುತ್ತಾ ನೋಡ್ಬೇಕಾಗುತ್ತೆ ಇಲ್ಲಿ. ಸುಲಭ ಕ್ಯಾಚ್ ಅನ್ನ ಕೈ ಚೆಲ್ತಾರೆ. ಈಸಿ ಚಾನ್ಸಸ್ ಇದು. ಬೌಲರ್ಸ್ಗೆ ಸಪೋರ್ಟ್ ಮಾಡಬೇಕಾಗುತ್ತೆ ಫೀಲ್ಡರ್ಸ್. ಈ ತರ ತಪ್ಪು ಮಾಡಿದ್ರೆ ಕಷ್ಟ ಆಗುತ್ತೆ. ಒಬ್ಬ ಬ್ಯಾಟರ್ ಸೆಟ್ ಆದ್ರೆ ಈ ಒಂದು ಮೊತ್ತವನ್ನ ಖಂಡಿತವಾಗ್ಲೂ ಚೇಸ್ ಮಾಡಬಹುದು ಈ ಒಂದು ಗ್ರೌಂಡ್ ಅಲ್ಲಿ. ಫಿನಿಶ್ ಆಗ್ತಾ ಇದೆ ಫಸ್ಟ್ ಓವರ್. ಮಿಡಲ್ ಪೇಸ್ ಬೌಲರ್ ಇಂದ ಅಟ್ಯಾಕ್ ಮಾಡಿಸಿದ್ರು. ಫಸ್ಟ್ ಓವರ್ ಕೇವಲ 3 ರನ್ ಮಾತ್ರ ಸಿಗುತ್ತೆ. ಫೋರ್ ನಂಬರ್ 1, 3 ವಿತೌಟ್ ಲಾಸ್. ಅಶ್ವವೇಗ 11ನ MD ಸರ್ ರಾಮಚಂದ್ರ ಮತ್ತು CEO ಮೇಡಮ್ ಆಗಿರ್ತಕ್ಕಂಥ ಸುಮಾ ಅವರು ಒಂದು ಮ್ಯಾಚ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ನಮ್ಮ ಹೈಪರ್ ಸ್ಪೋರ್ಟ್ಸ್ ಮತ್ತು ವೆಲ್ಫೇರ್ ಟ್ರಸ್ಟ್ ಮುಖಾಂತರವಾಗಿ ವೆಲ್ಕಮ್ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ದಿಸ್ ಟೂರ್ನಮೆಂಟ್ ಮೇಡಮ್ ಅಂಡ್ ಸರ್. ಶಿವಮೂರ್ತಿ ಫಸ್ಟ್ ಬಾಲ್ ಪುಲ್ ಮಾಡ್ತಾರೆ, ಗ್ಯಾಪ್ ಅಲ್ಲಿ ಇದೆ, ಬೌಂಡ್ರಿ ಸಿಗುತ್ತೆ ಇಲ್ಲಿ. ಫಸ್ಟ್ ಬೌಂಡ್ರಿಯನ್ನ ಪಡ್ಕೋತಾರೆ. ಬೌಂಡ್ರಿ ಅಂತ ಕಾಲ್ ಬರ್ತಾ ಇದೆ ಅಂಪೈರ್ ಕಡೆಯಿಂದ. ವಿಶ್ವವಾಣಿ ಫಸ್ಟ್ ಓವರ್ ಸ್ವಲ್ಪ ರನ್ಸ್ ಹುಡುಕಾಟದಲ್ಲಿದ್ರು. ಇವಾಗ ಪರ್ಫೆಕ್ಟ್ ಆಗಿ ಒಂದು ಶಾರ್ಟ್ ಬಾಲ್ ಅನ್ನ ಪನಿಷ್ ಮಾಡ್ತಾರೆ. ಬಿಗ್ ಶಾಟ್ ಬರ್ತಾ ಇದೆ, ಪಿಚ್ಚರ್ ಪರ್ಫೆಕ್ಟ್ ಶಾಟ್ ಇದು. ಗೆರೆ ಹೇಳ್ಕೊಂಡು ಹೊಡಿತಾರೆ, ನೇರ ನೇರ ಹೊಡೆದಂತ ಶಾಟ್. 11 ವಿತೌಟ್ ಲಾಸ್. ವಿತೌಟ್ ಲಾಸ್. ಆ 2 ಬೌಂಡ್ರೀಸ್ ಬಂದ ಕೂಡಲೇ ಇವಾಗ ಚೇಂಜಸ್ ಅನ್ನ ಮಾಡ್ಕೋತಾ ಇದ್ದಾರೆ ಶಿವಮೂರ್ತಿ. ಶಾಟ್ ಚೆನ್ನಾಗಿದೆ, ಗ್ಯಾಪ್ ಶಾಟ್ ಇದು. ಎಂತ ಕ್ಲಾಸಿಕ್ ಶಾಟ್ ನೋಡ್ತಾ ಇದೀವಿ ರಮೇಶ್ ಬ್ಯಾಟ್ ಇಂದ. ಡೀಪ್ ಕವರ್ಸ್ ಕಡೆ ಹೊಡೆದಂತ ಬೌಂಡ್ರಿ. ಬೌಂಡ್ರಿ ಸೂಚನೆ ಬರ್ತಾ ಇದೆ. ಅಂಪೈರ್ಗೂ ಗೊತ್ತಿದ್ದು ಬೌಲರ್ಗೆ ತಲೆ ಕೆಳಗೆ ಮಾಡಿ ಹೊಡೆದಂತ ಶಾಟ್, ಅದಕ್ಕೆ ಅವರು ಕೂಡ ತಲೆ ಕೆಳಗೆ ಮಾಡಿ ಡಿಸಿಷನ್ ಅನ್ನ ಕೊಡ್ತಾ ಇರೋದು. ಹ್ಯಾಟ್ರಿಕ್ ಬೌಂಡ್ರೀಸ್ ಬರ್ತಾ ಇದೆ ಸೆಕೆಂಡ್ ಓವರ್ ಪವರ್ ಪ್ಲೇ ಅಲ್ಲಿ. ಓ ಶಾರ್ಟ್ ಪಿಚ್ ಇದು. ಲೆಗ್ ಬೈ ಅಂತ ಡಿಸಿಷನ್ ಬರ್ತಾ ಇದೆ ಅಂಪೈರ್ ಕಡೆಯಿಂದ. ಡಾಟ್ ಅಂತ ಸೂಚನೆ ಕೂಡ ಸಿಗ್ತಾ ಇದೆ. ವಾಕ್ ಮಾಡಿ ವಾಪಸ್ ಹೋಗ್ಬೇಕಾಗುತ್ತೆ ರಮೇಶ್ ಅವರು, ಮತ್ತೆ ಸ್ಟ್ರೈಕರ್ ಎಂಡ್ ಅನ್ನ ಬಳಸಬೇಕಾಗುತ್ತೆ ಇವಾಗ.
Down the leg side, wide ball. Extra run added to the team's total. 16 without loss. Defensive shot. ಕೊನೆಯ ಬಾಲ್ ಉಳ್ಕೋತಾ ಇದೆ. ಮೊದಲ 3 ಬಾಲ್ ಓವರ್ ವಿಕೆಟ್ ಅಲ್ಲಿ ಬೌಲ್ ಮಾಡಿದಂತ ಶಿವಮೂರ್ತಿ ಇವಾಗ ಅರೌಂಡ್ ದ ವಿಕೆಟ್ಸ್ ಇಂದ ಬಂದು ಲಯವನ್ನ ಕಂಡ್ಕೋತಾ ಇದ್ದಾರೆ. ಕೊನೆಯ ಬಾಲ್ ಉಳಿತಾ ಇದೆ. ಶಾಟ್ ಹಾಕ್ತಾರೆ. ಓವರ್ ದ ವಿಕೆಟ್ ಆಗ್ಲಿ ಅರೌಂಡ್ ದ ವಿಕೆಟ್ ಆಗ್ಲಿ ಶಾಟ್ ಹಾಕಿದ್ರೆ ಬೀಳಲ್ಲ. ನಿದ್ದೆಲೆ ಎಬ್ಬರ್ಸ್ಕೊಂಡ್ ಬಂದ್ರು ಕೂಡ ಗುಮ್ತಿರಿ ಗೂಳಿ ತರ ಅಂತ ಹೇಳ್ತಾ ಇರುವಂತ ರಮೇಶ 6 ಇಂದ ಫಿನಿಶ್ ಮಾಡ್ತಾರೆ. ಪವರ್ ಪ್ಲೇ ಕಂಪ್ಲೀಟ್ ಆಗುತ್ತೆ. 2 ಓವರ್ 22 22 ವಿತೌಟ್ ಲಾಸ್. ಶಿವಕುಮಾರ್ ಫಾರ್ ಥರ್ಡ್ ಓವರ್. ಪವರ್ ಪ್ಲೇ ಕಂಪ್ಲೀಟ್ ಆದ ಕೂಡಲೇ ಇವಾಗ ಮತ್ತೆ ನ್ಯೂ ಬೌಲರ್ ಅನ್ನ ಪರಿಚಯಿಸ್ತಾ ಇದ್ದಾರೆ ಟೀಮ್ ಅಶ್ವವೇಗ ನ್ಯೂಸ್. ಅಪೀಲ್ ಜೋರ ಆಗಿದೆ. ವಿಕೆಟ್ ಕೀಪರ್ಸ್ ಗುರೂಜಿ ಬಿಗ್ ಅಪೀಲ್ ಮಾಡ್ತಾರೆ. ಡಾಟ್ ಅಂತ ಕಾಲ್ ಬರುತ್ತೆ. ಇದು ಕೂಡ 5 ಬಾಲ್ ಉಳಿತಾ ಇದೆ. ಫಸ್ಟ್ ಬಾಲ್ ಆಫ್ ಥರ್ಡ್ ಓವರ್. ಸೇಮ್ ಟು ಸೇಮ್ ಅಟ್ಯಾಕ್ ಮಾಡ್ತಾರೆ. ಮಿಡ್ ವಿಕೆಟ್ ಕಡೆ ಸಿಂಗಲ್ ಅನ್ನ ಪಡ್ಕೋತಾ ಇರೋದಿಲ್ಲಿ. ಇದು ಪೂರ್ ಬೌಲಿಂಗ್. ಇದು ಡೌನ್ ದ ಲೆಗ್ ಸೈಡ್ ಹಾಕ್ತಾರೆ. ಬಟ್ ಜಸ್ಟ್ ಸಿಂಗಲ್ ಮಾತ್ರ ಸಿಗುತ್ತೆ. ಶಾರ್ಟ್ ಲೆಗ್ ಕಡೆ 1 ರನ್ ಅನ್ನು ಪಡ್ಕೋತಾ ಇದ್ದಾರೆ. ಗ್ಯಾಪ್ ಇತ್ತು ಡೀಪ್ 5 ಲೆಗ್ ಕಡೆ ಜಾಗ ಮಾಡಿ ಹೊಡೆಯುವಂತ ಪ್ರಯತ್ನ. ಬಟ್ ಪರ್ಫೆಕ್ಟ್ ಮಿಡ್ಲ್ ಆಫ್ ದ ಬ್ಯಾಟ್ ಅಲ್ಲಿ ಬರ್ತಾ ಇಲ್ಲ ಈ ರನ್. 24 21 ಬಾಲ್ 39 ರನ್ ಬೇಕಿನ್ನು ಕೂಡ ವಿಕ್ಟ್ರಿಗಾಗಿ. 21 ಬಾಲ್ 39. ಕ್ಯಾಚ್ ಏನಂತ ಕಾಲ್ ಇದೆ. ಹೈ ಲಾಫ್ಟೆಡ್ ಶಾಟ್. ಇದು ಕ್ಯಾಚ್ ಪಡ್ಕೋತಾರೆ. ಇಲ್ಲಿ ಬ್ರೇಕ್ ಥ್ರೂ ಬರುತ್ತೆ. ಫಸ್ಟ್ ವಿಕೆಟ್ಸ್ ಅನ್ನ ಕಳ್ಕೊತಾ ಇರೋದು. ಶಶಿ ವಿಕೆಟ್ ಪತನ ಆಗ್ತಾ ಇದೆ. ಕೀರ್ತಿ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಒಂದು ಒಳ್ಳೆ ಕ್ಯಾಚ್ ಅನ್ನ ಪಡ್ಕೋತಾ ಇದ್ದಾರೆ ಲಾಂಗ್ ಔಟ್ ಫೀಲ್ಡರ್ ಕೀರ್ತಿ. ಫಸ್ಟ್ ಬ್ರೇಕ್ ಥ್ರೂ ಸಿಗ್ತಾ ಇದೆ. 22 ರನ್ಸ್ 24 ರನ್ಸ್ ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡ್ತಿದ್ದಾರೆ. ಥರ್ಡ್ ಓವರ್ ಅಲ್ಲಿ ನ್ಯೂ ಬ್ಯಾಟರ್ ಇವಾಗ ಸುಧಾಕರ್. 20 ಬಾಲ್ ಅಲ್ಲಿ 39. 20 ಬಾಲ್ 39. ಲೆಫ್ಟ್ ಬ್ಯಾಟರ್ ಸುಧಾಕರ್. ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ ಕಾಂಬಿನೇಷನ್ ನೋಡ್ತಾ ಇದೀವಿ ಇವಾಗ. ಸ್ವಲ್ಪ ಫೀಲ್ಡರ್ಸ್ ಇವಾಗ ಕೆಲಸ ಹೆಚ್ಚಾಗತ್ತೆ.
ತುಂಬಾ ಪೂರ್ ಬಾಲ್, ವೈಡ್ ಕಾಲ್ ಬರ್ತಾ ಇದೆ. ಮತ್ತೆ ವೈಡ್ ಬಾಲ್ ಅಂತ ಕಾಲ್ ಬರುತ್ತೆ ಅಂಪೈರ್ ಕಡೆಯಿಂದ. ಬ್ಯಾಕ್ ಟು ಬ್ಯಾಕ್ ಎಕ್ಸ್ಟ್ರಾಸ್ ಬರ್ತಾ ಇದೆ. ರೈಟ್ ಹ್ಯಾಂಡರ್ ಬ್ಯಾಟ್ ಇದ್ರು, ಇವಾಗ ಲೆಫ್ಟ್ ಹ್ಯಾಂಡರ್ ಇರೋದ್ರಿಂದ ಬೇರೆ ದಿಕ್ಕಲ್ಲಿ ಬೌಲಿಂಗ್ ಮಾಡಬೇಕು. ಸ್ವಲ್ಪ ಕನ್ಫ್ಯೂಸ್ ಆಗ್ತಿದ್ದಾರೆ. ಇವಾಗ ಬರ್ತಾರೆ ಲೆಫ್ಟ್ ಹ್ಯಾಂಡರಿಗೆ ಒಬ್ಬರ್ತ ವಿಕೆಟ್ ಇಂದ ಬೌಲಿಂಗ್ ಮಾಡೋದಕ್ಕೆ. ಕ್ವಿಕ್ ಸಿಂಗಲ್ ಪಾಯಿಂಟ್ ಅಲ್ಲಿ 1 ರನ್ ಪಡ್ಕೋತಾ ಇದ್ದಾರೆ. ಕೊನೆಯ ಬಾಲ್ ಉಳಿತಾ ಇದೆ. ಥರ್ಡ್ ಓವರ್ ಲಾಸ್ಟ್ ಬಾಲ್. 27 for 1. ವಿಶ್ವವಾಣಿ ಕಪಲ್ ಆಫ್ ಚೇಂಜಸ್ ನೋಡ್ತಾ ಇದ್ದೀವಿ ಫೀಲ್ಡಿಂಗ್ ಅಲ್ಲಿ. ಆನ್ ಸೈಡ್ ಅಲ್ಲಿ ಆಡುವಂತಹ ಪ್ರಯತ್ನ, ಡಾಟ್ ಬರೆದ ಫಿನಿಶ್ ಮಾಡ್ತಾರೆ. ಥರ್ಡ್ ಓವರ್ 3 ಓವರ್ಗಳ ನಂತರ 27 ಉಳಿದಂತ 18 ಬಾಲ್ ಅಲ್ಲಿ 36 ರನ್ ಬೇಕಾಗಿದೆ. 12 ರನ್ಸ್ ಪರ್ ಓವರ್ ಅಲ್ಲಿ ಬ್ಯಾಟ್ ಮಾಡಬೇಕಾಗಿದೆ ಇಲ್ಲಿ ಟೀಮ್ ವಿಶ್ವವಾಣಿ. ಫಸ್ಟ್ 2 ಓವರ್ ಗಮನಿಸಿದ್ರೆ ಒಂದು ಒಳ್ಳೆ ಸ್ಕೋರಿಂಗ್ ರೇಟ್ ಅನ್ನ ಕಾಯ್ದಿರಿಸಿಕೊಂಡಂತ ವಿಶ್ವವಾಣಿಯ ತಂಡ ಇವಾಗ ಸ್ವಲ್ಪ ಸ್ಲೋ ಆಗಿ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ. ಥರ್ಡ್ ಓವರ್ ಅಲ್ಲಿ ಜಸ್ಟ್ 5 ರನ್ ಮಾತ್ರ ಬರುತ್ತೆ. ವಿಕೆಟ್ ಕೂಡ ಕಳ್ಕೋತಾರೆ. ಬ್ರೇಕ್ ಥ್ರೂ ಬರುತ್ತೆ. ಶಿವಮೂರ್ತಿ ಫಾರ್ 4th ಓವರ್. 18 ಬಾಲ್ 36. ಟಾರ್ಗೆಟ್ ಸೆಟ್ ಆಗಿದೆ. ಈ ಒಂದು ಮೊತ್ತವನ್ನ ಯಾವ ಟೀಮ್ ಡಿಫೆಂಡ್ ಮಾಡ್ತಾರೆ, ಯಾವ ಟೀಮ್ ಚೇಸ್ ಮಾಡ್ತಾರೆ ನೋಡ್ಬೇಕಿಲ್ಲಿ. ಇದೆಲ್ಲ ಪ್ಲಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಚೇಸ್ ಮಾಡುವಂತ ಟೀಮಿಗೆ. ಒಳ್ಳೆ ಬೌಲಿಂಗ್ ನೋಡ್ತಾ ಇದ್ರೆ 4th ಓವರ್ ಅಲ್ಲಿ ಡಾಟ್ ಬಾಲ್ಸ್ ಬರ್ತಾ ಇದೆ. ಕ್ಯಾಪ್ಟನ್ ಶಿವಮೂರ್ತಿ ಶಾಟ್ ಆಗ್ತಾರೆ, ಪುಲ್ ಮಾಡ್ತಾರೆ, ಡಿಫೈನ್ ಲೆಕ್ಕ ಹೊಡಿತಾರೆ. ಇದು ಬೌಂಡ್ರಿ ಬರುತ್ತೆ, ಮಸ್ಟ್ ಬೌಂಡ್ರಿ. ಇದು ಬೇಕಾಗಿತ್ತು ಬೌಂಡ್ರಿ, ಡ್ರೈನ್ ಆಗಿತ್ತು ಬೌಂಡ್ರೀಸ್. 12 ರನ್ಸ್ ಪರ್ ಓವರ್ ಇದೆ. ಪ್ರತಿ ಓವರಲ್ಲೂ ಕೂಡ 2 ಬೌಂಡ್ರಿಯನ್ನ ಕಲೆ ಹಾಕಲೇಬೇಕಾಗುತ್ತೆ. ಉಳಿದಂತ 16 ಬಾಲ್ ಅಲ್ಲಿ 31, 16 ಬಾಲ್ 31. ಸುಧಾಕರ್ ಆನ್ ಸ್ಟ್ರೈಕ್. ಶಾರ್ಟ್ ಆಗಿದೆ, ಪುಲ್ ಮಾಡ್ತಿದ್ದಾರೆ. ಲಾಂಗ್ ಆನ್ ಕಡೆ ಇದು ಮಿಸ್ಕ್ಯೂ ಇಂದ ಬಂದಂತ ಸಿಂಗಲ್. ಮಿಡ್ ವಿಕೆಟ್ ಅಲ್ಲಿ ಆಡುವಂತ ಪ್ರಯತ್ನ ಮಾಡಿದ್ರು, ಬಟ್ ಟೋ ಎಡ್ಜ್ ಆಗುತ್ತೆ. ಸಿಂಗಲ್ ಅನ್ನ ಪಡ್ಕೋತಾ ಇದ್ದಾರೆ ಇಲ್ಲಿ. 33 15 ಬಾಲ್ 30, ಎಕ್ಸಾಕ್ಟ್ 12 ರನ್ಸ್ ಪರ್ ಓವರ್.
ಬಿಗ್ ಶಾಟ್ ಬರ್ತಾ ಇದೆ, ಕಳೆದು ಹಾಕ್ತಾರೆ ಬಾಲ್ ಅನ್ನ. ಬಿಗಿ ಮ್ಯಾಕ್ಸಿಮಮ್ 6 runs added in the team's total. 39 loss of 1 wicket. 14-24. 14 ಬಾಲ್ 24 ರನ್. ಸ್ಟ್ರೈಕ್ ಡೌನ್ ದ ವಿಕೆಟ್. ಸಿಂಗಲ್ ಸಿಗುತ್ತೆ, ಒಂದೊಂದು ಕಂಪ್ಲೀಟ್ ಮಾಡ್ತಾರೆ. ಮತ್ತೋರ್ವ ಗೆಸ್ಟ್ ಇವಾಗ ಆಗಮಿಸ್ತಾ ಇದ್ದಾರೆ. ಹೂವಿ ಸಾಫ್ಟ್ ಬಾಲಿನ ಫೌಂಡರ್ ಸಂತೋಷ್ ಸರ್ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ವೆಲ್ಕಮ್ ಮಾಡ್ತಾ ಇದೀವಿ ನಾವು ಹೈಪರ್ ಸ್ಪೋರ್ಟ್ಸ್ ಮತ್ತು ವೆಲ್ಫೇರ್ ಟ್ರಸ್ಟ್ ಮುಖಾಂತರವಾಗಿ. loss of 1. ಬಿಗ್ ಶಾಟ್ ಬರ್ತಾ ಇದೆ, ಬ್ಯಾಟ್ಸ್ಮನ್ ಚೆನ್ನಾಗಿದೆ, ಗ್ಯಾಪ್ ಅಲ್ಲಿ ಇದೆ, ಇದು ಡಿಪ್ಯೂಟ್ ವಿಕೆಟ್ ಕಡೆ ಹೊರದಂತಹ ಶಾಟ್. ಇದು ಬಿಗ್ ಪಾರ್ಟ್ ಆಫ್ ದ ಗ್ರೌಂಡ್. 2 runs ಕಂಪ್ಲೀಟ್ ಮಾಡ್ತಾರೆ ಇಲ್ಲಿ. ಬಿಗ್ ಓವರ್ ಕನ್ವರ್ಟ್ ಆಗ್ತಾ ಇದೆ. 4th ಓವರ್ ಅಲ್ಲಿ ಮ್ಯಾಚ್ ದಿಕ್ಕನ್ನೇ ಬದಲಾಯಿಸ್ತಾ ಇದ್ದಾರೆ ಇಲ್ಲಿ ಬ್ಯಾಟರ್ಸ್. ರಮೇಶ್ ಬ್ಯಾಟಿಂದ ಬರ್ತಾ ಇದೆ, 26 ರನ್, 10 ಬಾಲ್ ಅಲ್ಲಿ 3 ಬೌಂಡ್ರಿ 2 ಮ್ಯಾಕ್ಸಿಮಮ್. ರಿಕ್ವೈರ್ಡ್ ರನ್ ರೇಟ್ ಇವಾಗ 12ರಿಂದ 10 ಕಡೆ ತಂದಿರಿಸಿದ್ದಾರೆ. 10.5 ಕಡೆ ಇದೆ. 12 ಬಾಲ್ ಅಲ್ಲಿ 21, 12 ಬಾಲ್ 21. ಒಂದು ಬಿಗ್ ಓವರ್ ಬೇಕಾಗುತ್ತೆ, ಇಲ್ಲಾಂದ್ರೆ ಪ್ರತಿ ಓವರಲ್ಲೂ ಕೂಡ 10 ರನ್ ಗಳಿಸಿದ್ರು ಕೂಡ ಮ್ಯಾಚ್ ಅನ್ನ ಗೆದ್ಕೋತಾರೆ ಇಲ್ಲಿ. ಪೆನಾಲ್ಟಿಮೇಟ್ ಓವರ್, ಅದು ಯಾವ ಬೌಲರ್ ಅನ್ನ ಕಣಕ್ಕಿಳಿಸ್ತಾರೆ ಅನ್ನೋದೇ ಪ್ರಶ್ನೆ ಆಗಿದೆ. ಅಶ್ವ ವೇಗ ನ್ಯೂಸ್, ಇಂಪಾರ್ಟೆಂಟ್ ಓವರ್ ಇದು, ಪೆನಾಲ್ಟಿಮೇಟ್ ಓವರ್. ಫುಲ್ ಟಾಸ್ ಆಗಿದೆ, ಇದು ಕ್ಯಾಚ್ ಆಪರ್ಚುನಿಟಿ ಮಿಸ್ ಮಾಡ್ಕೋತಾರೆ. ಶಾರ್ಟ್ ಕವರ್ಸ್ ಹೊಡೆದಂತಹ ಶಾಟ್ ಇದು, ಮಿಸ್ ಫೀಲ್ಡ್ ಆಗ್ತಾ ಇದೆ, ಕಾಸ್ಟ್ಲಿ ಆಗುತ್ತೆ ಇದು. ಜಸ್ಟ್ ಸಿಂಗಲ್ ಅನ್ಕೊಂಡಿದ್ವಿ, 2 ರನ್ 3 ರನ್ ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಅಂಡರ್ ಪ್ರೆಷರ್ ಅಲ್ಲಿ ಇದೆ ಇಲ್ಲಿ ಅಶ್ವ ವೇಗ ನ್ಯೂಸ್. 18 ಬಾಲ್ ಅಲ್ಲಿ ಆಲ್ಮೋಸ್ಟ್ 36 ರನ್ಸ್, 12 ರನ್ಸ್ ಪರ್ ಓವರ್. ಅಲ್ಲಿಂದ ಮ್ಯಾಚ್ ದಿಕ್ಕನ್ನೇ ಬದಲಿಸ್ತಾರೆ ರಮೇಶ್. 45ಕ್ಕೆ 11 ಬಾಲ್ ಬೇಕಾಗಿರೋದು 18 ರನ್. 11 ಬಾಲ್ಸ್ 18. ಸುಧಾಕರ್ ಇಬ್ರು ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಿದ್ದಾರೆ. 9 ಬಾಲ್ ಅಲ್ಲಿ 21 ರನ್ ಪಾರ್ಟ್ನರ್ಶಿಪ್ ಬರ್ತಾ ಇದೆ ಇಲ್ಲಿ. 260+ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡ್ತಾ ಇರುವಂತ ರಮೇಶ್. ಇದು ಪೂರ್ ಬಾಲ್, ವೈಡ್ ಅಂತ ಕಾಲ್ ಬರುತ್ತೆ, ವಿಕೆಟ್ ಕೀಪರ್ ಮಿಸ್ ಮಾಡ್ತಾರೆ. ರನ್ಸ್ ಲೀಕ್ ಆಗ್ತಾ ಇದೆ. ಪೆನಾಲ್ಟಿಮೇಟ್ ಓವರ್ ಅಲ್ಲಿ 1+1 ಅನ್ನುವಂತ ಕಾಲ್ ಬರ್ತಾ ಇದೆ. ಅಂಪೈರ್ಸ್ ಆಗಿ ರಾಜಶೇಖರ್ ರೆಡ್ಡಿ, ಪುನೀತ್ ಮತ್ತು ಸ್ಟ್ರೈಕರ್ಸ್ ಹೆಡ್ ಅಂಪೈರ್ ಆಗಿ ಮುರುಗೇಶ್, ಡ್ಯಾನ್ಸಿಂಗ್ ಅಂಪೈರ್ ಫ್ರಮ್ ಬೆಂಗಳೂರು, ಮತ್ತೊಬ್ಬ ಅಂಪೈರ್ ನಾಗೇಂದ್ರ ಜಾನಿ ಫ್ರಮ್ ಬೆಂಗಳೂರು. ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ, ಬಿಗ್ ವಿಕೆಟ್ ಪಡ್ಕೋತಾರ. ಎಸ್, ಕ್ಯಾಚ್ ಅನ್ನ ಪಡಿತಾರೆ ಇಲ್ಲಿ. ಬಿಗ್ ವಿಕೆಟ್ ಇದು, ರಮೇಶ್ ವಿಕೆಟ್ ನ ಕಳ್ಕೋತಾರೆ. ಇದು ಕಾಸ್ಟ್ಲಿ ಆಗುತ್ತೆ. ಸೆಟ್ ಆದಂತ ಬ್ಯಾಟರ್ ವಿಕೆಟ್ಸ್ ಕಳ್ಕೋತಾ ಇರೋದಿಲ್ಲಿ. ಹೊಸ ಬ್ಯಾಟರ್ ಬಂದಿದ್ ಕೂಡಲೇ ಅಟ್ಯಾಕ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಂತಾಡ್ಬೇಕಾಗಿತ್ತು ರಮೇಶ್. ಎಸ್, ಇವಾಗ ನವೀನ್ ಅಂಕಣಕ್ಕೆ ಬರ್ತಾ ಇದೆ, ಜರ್ಸಿ ನಂಬರ್ 12, ಸ್ಮೈಲಿ ಫೇಸ್. ಬಟ್ ಇವಾಗ
ಅಗ್ರೆಸಿವ್ ಮೂಡಲ್ ಬ್ಯಾಟಿಂಗ್ ಮಾಡಬೇಕಾಗುತ್ತೆ ನವೀನ್ ರವರು. ಅಶ್ವವೇಗ ನ್ಯೂಸ್ 62 ರನ್ಸ್ ಅನ್ನ ಕಲೆ ಹಾಕಿ ಒಂದು 63 ರನ್ಸ್ ಟಾರ್ಗೆಟ್ ಅನ್ನ ಕೊಡ್ತಾ ಇದ್ದಾರೆ. ಸ್ವೀಪ್ ಮಾಡ್ತಾರೆ, ಗ್ಯಾಪ್ ಅಲ್ಲಿ ಇದೆ, ಫಾಸ್ಟ್ ಬಾಲ್ ಅಲ್ಲೇ ಡ್ರೀಮ್ ಸ್ಟಾರ್ಟ್ ನವೀನ್ ಬಾಟಿನ ನೋಡ್ತಾ ಇದೀವಿ ನಾವು. ನಗುಮುಖದ ಒಡೆಯ ನವೀನ್ ಬಾಟಿನ ಬರ್ತಾ ಇದೆ, ಫಾಸ್ಟ್ ಬಾಲ್ ಅಲ್ಲೇ ಬೌಂಡ್ರಿ. ಈ ಬೌಂಡ್ರಿಯಿಂದ ಕಂಪ್ಲೀಟ್ ಮಾಡ್ತಾರೆ ಟೀಮ್ 50. 51 ಫಾರ್ 2. 9 ಬಾಲ್ 12 ರನ್ ಬೇಕಾಗಿದೆ. 9 ಬಾಲ್ 12 ರನ್ಸ್. ಮತ್ತೆ ಬಿಗ್ ಶಾಟ್ ಬರ್ತಾ ಇದೆ ನವೀನ್ ಕಡೆಯಿಂದ, ಸಿಂಗಲ್ ಮಾತ್ರ ಸಿಗುತ್ತೆ. ಪ್ರೊಡಕ್ಷನ್ ಇದೆ ಡಿಪ್ ವಿಕೆಟ್ ಕಡೆ. ಹತ್ತು ರನ್ ಬರ್ತಾ ಇದೆ. 4 ಬಾಲ್ ಕಂಪ್ಲೀಟ್ ಆಗಿದೆ. ಪೆನಾಲ್ಟಿ ಮೇಟರ್ ಇನ್ನೂ ಕೂಡ 2 ಬಾಲ್ ಉಳಿತಾ ಇದೆ. ಲೆಫ್ಟಿ ಬ್ಯಾಟರ್ ಇವಾಗ ಸ್ಟ್ರೈಕರ್ ಇದ್ದಾರೆ ಸುಧಾಕರ್. 5 ಬಾಲ್ ಅಲ್ಲಿ 8 ರನ್. ಒಂದು ಬೌಂಡ್ರಿಯನ್ನ ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಡಿಫೈನ್ ಲೈಕ್ ಪ್ರೊಟೆಕ್ಷನ್ ಇದೆ, ಮಿಡ್ ವಿಕೆಟ್ ಇದೆ, ಕೌಕ್ ಆನ್ ಇದೆ, ವಿಡ್ ಸ್ಲಾಂಗ್ ಆನ್ ಇದೆ. ಬಟ್ ಎಲ್ಲೇ ಇರ್ಲಿ ನಾನ್ ಬಿಡಲ್ಲ. ಈ ತರ ಬಾಲ್ ಹಾಕಿದ್ರೆ ಖಂಡಿತವಾಗ್ಲೂ ದೂರ ಹೊಡಿತೀನಿ ಅಂತ ಹೇಳ್ತಾರೆ. ಬೌಂಡ್ರಿ ಬರ್ತಾ ಇದೆ, ಈಸಿ ಆಗ್ತಾ ಇದೆ ಚೇಸ್. ಇಲ್ಲಿ ಬೇಕಾಗಿರೋದ್ರಿಂದ ಕೇವಲ 7 ಬಾಲ್ ಅಲ್ಲಿ 7 ರನ್ನು. 7 ಬಾಲ್ 7 ರನ್ಸ್. ಮೂರನೇ ಓವರಲ್ಲಿ ಮ್ಯಾಚ್ ಕೈಯಲ್ಲಿತ್ತು. ಅಶ್ವವೇಗ ನ್ಯೂಸ್ ಬೌಲರ್ಸ್ ಕಡೆಯಿಂದ ಬಂದಂತ 2 ಕಾಸ್ಟ್ಲಿ ಓವರ್ ಇಲ್ಲಿ ಕಾಸ್ಟ್ಲಿ ಆಗ್ತಾ ಇದೆ. ಬ್ಯಾಕ್ ಫುಟ್ ಅಲ್ಲಿ ಹೊಡಿತಾರೆ, ಸಿಂಗಲ್ ಅನ್ನ ಪಡ್ಕೋತಾ ಇದ್ದಾರೆ, ಸ್ಟ್ರೈಕ್ ಕೂಡ ಉಳಿಸ್ಕೋತಾ ಇದ್ದಾರೆ ಸುಧಾಕರ್. ಓವರ್ ಥ್ರೋಸ್ ಆಗ್ತಾ ಇದೆ. ಇಲ್ಲಿ ಬ್ಯಾಕಪ್ ಕೈ ಹಿಡಿತಾ ಇಲ್ಲ. 1+1 2 ರನ್ಸ್ ತಗೋತಾರೆ. ಕಾಸ್ಟ್ಲಿ ಓವರ್ ಕಂಪ್ಲೀಟ್ ಆಗ್ತಾ ಇದೆ. 16 ರನ್ ಬರ್ತಾ ಇದೆ. ಪೆನಾಲ್ಟಿ ಮೇಟ್ ಓವರ್ ಅಲ್ಲಿ ಮ್ಯಾಚ್ ದಿಕ್ಕನ್ನೇ ಬದಲಾಯಿಸ್ತಾ ಇದ್ದಾರೆ. ಕೈಯಲ್ಲಿದ್ದಂತ ಮ್ಯಾಚ್ ಅನ್ನ ಇಲ್ಲಿ ಕಳ್ಕೊಳ್ಳುವಂತ ಪೊಸಿಷನ್ ತಂದು ನಿಲ್ಲಿಸಿದ್ದಾರೆ ಅಶ್ವವೇಗ ನ್ಯೂಸ್. ಇವಾಗ ನ್ಯೂ ಬೌಲರ್ ಗುರುಜಿ ಯಾನಿ ಗುರು ಫಾರ್ ಫೈನಲ್ ಓವರ್. ಸಿಕ್ಸ್ ಬಾಲ್ 5 ರನ್ಸ್. ನವೀನ್ ಆನ್ ಸ್ಟ್ರೈಕ್. ಬಿಗ್ ಮ್ಯಾನ್, ಬಿಗ್ ಶಾಟ್ ಹೊಡೆಯುವಂತ ಅಬಿಲಿಟಿ ಇದೆ. ಬಟ್ ಇಲ್ಲಿ ಬೇಕಾಗಿರೋದು ಕೇವಲ 5 ರನ್ ಮಾತ್ರ. 6 ಬಾಲ್ ಉಳ್ಕೋತಾ ಇದೆ. 5 ರನ್ ಬೇಕಾಗಿದೆ. ನವೀನ್ ಸ್ಟ್ರೈಕರ್ ಇದ್ದಾರೆ. ಗುರು ಬೌಲಿಂಗ್ ಅಲ್ಲಿ. ಫೀಲ್ಡಿಂಗ್ ಅಲ್ಲಿ ಸ್ವಲ್ಪ ಬದಲಾವಣೆ ನೋಡ್ತಾ ಇದ್ದೀವಿ. ಟೈಟ್ ಫೀಲ್ಡಿಂಗ್ ನೋಡ್ತಾ ಇದ್ದೀವಿ. ಪಾಯಿಂಟ್ ಇದೆ, ಕವರ್ಸ್ ಇದೆ, ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ಇದೆ. ಲಾಗ್ ಆಫ್, ಲಾಗ್ ಆನ್, ಶಾರ್ಟ್ ಮಿಡ್ ವಿಕೆಟ್ ಮತ್ತು ಸ್ಕ್ವೇರ್ ಲೆಗ್ ಪ್ರೊಟೆಕ್ಷನ್ ಇಟ್ಕೊಂಡಿದ್ದಾರೆ. ಈ ತರ ಹಾಕಿದ್ರೆ ಬಿಡಲ್ಲ. ಬೌಂಡ್ರಿ ಅಂತ ಕಾಲ್ ಬರ್ತಾ ಇದೆ ಲೆಗ್ ಅಂಪೈರ್ ಇಂದ. ನೋ ಬಾಲ್ ಡಿಸಿಷನ್ ಕೂಡ ಬರ್ತಾ ಇದೆ. ನೋ ಬಾಲ್ ಪ್ಲಸ್ ಬೌಂಡ್ರಿ. ಮ್ಯಾಚ್ ಕಂಪ್ಲೀಟ್ ಆಗ್ತಾ ಇದೆ. ಮ್ಯಾಚ್ ಫಿನಿಶ್ ಆಗ್ತಾ ಇದೆ. ಕೊನೆಯವರು ಮೊದಲ ಬಾಲ್ ಅಲ್ಲಿ ನೋ ಬಾಲ್ ಪ್ಲಸ್ ಬೌಂಡ್ರಿ ಇಂದ ಮ್ಯಾಚ್ ಅನ್ನ ಫಿನಿಶ್ ಮಾಡ್ತಾರೆ. 5 ರನ್ ಬೇಕಾಗಿತ್ತು ಕೊನೆ ಓವರ್ ಅಲ್ಲಿ. ಮ್ಯಾಚ್ ಕಂಪ್ಲೀಟ್ ಆಗುತ್ತೆ. ಮೊದಲ ವಿಕ್ಟರಿ ಬರ್ತಾ ಇದೆ ವಿಶ್ವವಾಣಿ ಟೀಮಿಗೆ. ಎಸ್, ಕಂಪ್ಲೀಟ್ ಆಗಿರುವ ಮ್ಯಾಚಿನ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನು ಬಂದು ಕಲೆಕ್ಟ್ ಮಾಡ್ಕೋಬೇಕು ರಮೇಶ್ ಫ್ರಮ್ ವಿಶ್ವವಾಣಿ. 1 ವಿಕೆಟ್, 2 ಮ್ಯಾಕ್ಸಿಮಮ್, 3 ಬೌಂಡ್ರಿ, 12 ಬಾಲ್ ಅಲ್ಲಿ 29 ರನ್ ಅನ್ನು ಗಳಿಸಿದಂತ ವಿಶ್ವವಾಣಿ ತಂಡದ ರಮೇಶ್ ಅವರು ಬಂದು ನಿಮ್ಮ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಕಲೆಕ್ಟ್ ಮಾಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಅಶ್ವವೇಗ ನ್ಯೂಸಿನ MD ಸರ್ ಆಗಿರ್ತಕ್ಕಂಥ ರಾಮಚಂದ್ರ ಸರ್ ಅವರು ಮತ್ತೆ CO ಮೇಡಮ್ ಆಗಿರ್ತಕ್ಕಂಥ ಸುಮಾ ಮೇಡಮ್ ದಯವಿಟ್ಟು ಬಂದು ಜಾಯಿನ್ ಆಗಬೇಕು. ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. Please sir and madam, please join for the man of the match. ರಮೇಶ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ನಮ್ಮ MD ಸರ್ ರಾಮಚಂದ್ರ ಮತ್ತು CO ಮ್ಯಾಮ್ ಸುಮಾ ಮೇಡಮ್ ಅವರ ಮುಖಾಂತರವಾಗಿ.